ಸ್ನೇಹಿತರೆ ಗೆಲುವು ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನಾನಿವೆಲ್ಲ ರೆಕ್ಕೋತ್ ಸರ್. ಆದ್ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಸೊ ದಟ್ ಈಸ್ ಯಾವ್ದಪ್ಪ ಅದರ ತಮ್ಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಹೌದಾ? ಸೊ ಶಿಕ್ಷಕ ನೇಮಕಾತಿ ಯಾವ ಕ್ಷಣದಲ್ಲಾದ್ರೂ ಸಹಿತ ಆಗಬಹುದು. ಅದು 15 ದಿನ ಹೋಗ್ಬೋದು, 20 ದಿನ ಹೋಗ್ಬೋದು, ಒಂದು ತಿಂಗಳು ಹೋಗ್ಬೋದು. ಸೊ ಅಷ್ಟ್ರೊಳಗೆ ಏನಾಗ್ತದಪ್ಪ ಆತರ ಕಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇದಾವೆ. ಸೊ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. ಸೊ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR ಆಗಿರ್ಬೋದು. ಹೌದಾ? ಸೊ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನ್ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ತಾವೆಲ್ಲರೂ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅನ್ನ ತಿಳ್ಕುವಂತ ಪ್ರಯತ್ನ ಮಾಡ್ರಿ. ಯಾಕೆ ಪರೀಕ್ಷೆನ ನಾವು ಬರೀಬೇಕು, ಯಾರಿಗಾಗಿ ಬರೀಬೇಕು ಪರೀಕ್ಷೆಗಳನ್ನ, ಸೊ ಏನೆಲ್ಲ ವಿಶೇಷತೆ ಇದೆ ಈ ಒಂದು ವಿಡಿಯೋದಲ್ಲಿ. ಹೌದಾ? ಸೊ ಬನ್ನಿ ಮೊದಲನೇದಾಗಿ ನೋಡ್ಕೊತ ಹೋಗೋಣ ಸ್ನೇಹಿತರೆ, ಒಂದೊಂದಾಗಿ ಚರ್ಚೆ ಮಾಡ್ಕೊತ ಹೋಗೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಬರುವುದು ಒಂದೇ ಅವಕಾಶ. ಎಸ್, ನಿಮ್ಮ ಜೀವನದಲ್ಲಿ ಇದೇನಾಗ್ತಾ ಇದೆಯಪ್ಪ ಅಂದ್ರ ಈ ಬರುವುದು ಈ ಬರುವುದು ಒಂದೇ ಅವಕಾಶ ಅಂತ ನಾವು ಕರಿತಾ ಇದ್ದೇವೆ. ಹೌದು. ಸೊ ಅವಕಾಶಗಳು ಏನಾದವಪ್ಪ ಅಂದ್ರ ಒಂದೇ ರೀತಿ ಬರ್ತಕ್ಕಂಥ ಅವಕಾಶ, ಒಂದೇ ಅವಕಾಶ ಅಂತ ತಿಳ್ಕೊರಿ. ಯಾಕಂದ್ರೆ ಮತ್ತೆ ಅವಕಾಶಗಳು ಬರ್ಬೇಕಾದ್ರೆ 3-4 ವರ್ಷಗಳು ಬೇಕಾಗ್ತಾ ಇದೆ. ಹಾಗಾಗಿ ಈ ಬಿಗ್ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ದಯವಿಟ್ಟು. ಬರೋದೇ ಒಂದೇ ಅವಕಾಶ ಇದೆ, ಇದು ಬರೋದ. ಸೊ ಹಾಗಾಗಿ ಅದು 15 ದಿವಸಕ್ಕೆ ಬರ್ಬೋದು, ತಿಂಗಳಿಗೆ ಬರ್ಬೋದು, 2 ತಿಂಗಳು ಬರ್ಬೋದು, ಒಟ್ಟು ಬರ್ತದ ರೀ. ಹಾಗಾಗಿ ದಯವಿಟ್ಟು ಇದೊಂದು ಒಳ್ಳೆಯ ಉತ್ತಮ ಅವಕಾಶ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಕ ನೆನ್ಪಿಟ್ಕೋರಿ, ರೈಟ್? ಸೊ ಹಾಗಾಗಿ ದಯವಿಟ್ಟು ಬರ್ತಕ್ಕಂತ ಅವಕಾಶಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಕ್ ಹೋಗಬೇಡಿ, ರೈಟ್? ಸೊ ಅದರ ಬರುವವರೆಗೂ ಸಹಿತ ವೇಟ್ ಮಾಡಕ್ ಹೋಗಬೇಡಿ. ನಿಮ್ಮ ತಯಾರಿ ನೀವು ರೆಡಿ ಆಗಿರ್ರಿ, ರೈಟ್? ಸೊ ಅದು ಒಂದು 6-10 ದಿವಸ 15 ದಿವಸ ಯಾವಾಗ ಹೇಳಕ್ ಬರಂಗಿಲ್ಲ. 1 ತಿಂಗಳ 2 ತಿಂಗಳೊಳಗೆ ಏನಾಗ್ತದೆ, ಗ್ಯಾರಂಟಿ ಕಾಲ್ ಆಗ್ತಾ ಇದಾವೆ ನೋಟಿಫಿಕೇಶನ್. ನೆನ್ಪಿಟ್ಕೋರಿ, ಅದರಲ್ಲಿ PSTR ಇದಾವೆ, GPSTR ಇದಾವೆ, HSTR ಇದಾವೆ. ಹೌದಾ? ಅವಕಾಶಗಳು ಸಿಗ್ತಾ ಇದಾವೆ. ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಯಾಕಂದ್ರೆ ಈ ಅವಕಾಶಕ್ಕಾಗಿ ಸುಮಾರು 3-4 ವರ್ಷದಿಂದ ಕಾಯ್ದಿದ್ದೀರಾ. ಕೆಲವರು 7-8 ವರ್ಷದಿಂದ ಕಾಯ್ತಾ ಇದಾರ. ಕೆಲವರು 10 ವರ್ಷಗಳಕ್ಕಿಂತನೂ ಹೆಚ್ಚು ಏನ್ ಮಾಡ್ತಾ ಇದಾರೆ, ಸೊ ವೇಟ್ ಮಾಡ್ತಾ ಇದಾರೆ ಒಂದ್ ಜಾಬ್ ಸಿಗ್ಬೋದತ್ತಂದ, ರೈಟ್? ಅಂತ ಕಾಲ ಅವಕಾಶ ಕೂಡಿ ಬರ್ತಾ ಇದೆ. ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಸೊ ಇರ್ತಕ್ಕಂಥ ಅವಕಾಶಗಳು ಒಂದೇ ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ದಯವಿಟ್ಟು ತಾವೇನ್ ಮಾಡ್ರಿ, ಸ್ವಲ್ಪ ಎಚ್ಚರವಾಗಿರ್ರಿ. ಎಸ್, ಅಲರ್ಟ್ ಆಗಿರ್ರಿ. ಹೌದಾ? ಸೊ ಇವಾಗ ನೀವು ಅಲರ್ಟ್ ಆಗ್ಲಿಲ್ಲ ಅಂದ್ರ ಬೇರೆಯವ್ರು ಅಲರ್ಟ್ ಆಗಿರ್ತಾರೆ, ಅವ್ರಿಗೆ ಜಾಬ್ ಹೋಗ್ತದ, ನಿಮಗ್ ಜಾಬ್ ಸಿಗೋದಿಲ್ಲ. ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾಗಿ ಎಚ್ಚರವಾಗಿರಿ. ಪ್ರತಿ ಕ್ಷಣ ನಿಮ್ಗೆ ಏನಾಗಿರ್ಬೇಕಪ್ಪ ಅಂದ್ರ, ಸೊ ಗಮನ ಇರ್ಬೇಕು. ಕಾಲ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ. ನಾನ್ ಇವತ್ತು ಎಷ್ಟು ಓದಿದೆ, ನಾನು ಎಷ್ಟು ಓದಿದೆ ಅನ್ನೋದು ಏನಾಗಿರ್ಬೇಕು ಹೇಳ್ರಿ, ನಿಮಗ್ ಗೊತ್ತಿರ್ಬೇಕಾಗ್ತಾ ಇದೆ, ರೈಟ್? ನಿಮ್ ಮನಸ್ಸು ಖುಷಿ ಪಡ್ಬೇಕು. ಆ ದಿನ ಓದಿದ್ದೆ ಆದ್ರೆ ಖಂಡಿತ ನೀವೇನಾಗ್ತೈತಿ, ನಿಮ್ ಮನಸ್ಸು ಖುಷಿ ಆಗಿರ್ತಾ ಇದೆ. ಆ ಮನಸ್ಸು ಖುಷಿ ಆಗ್ಬೇಕಾದ್ರೆ ನೀವು ಅಲರ್ಟ್ ಆಗಿರ್ಬೇಕು. ನೀವು ಓದ್ಬೇಕು, ಸ್ಟಡಿ ಮಾಡ್ಲೇಬೇಕು. ಅಂದುಕೊಂಡದನ್ನ ಸಾಧಿಸಬೇಕಾದ್ರೆ ನಾವು ಪ್ರತಿಕ್ಷಣ ಎಚ್ಚರವಾಗಿರಬೇಕು. ಇಲ್ಲಿ ಸಮಯ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ನಾವು ಎಚ್ಚರವನ್ನ ತಪ್ಪಿದ್ದೆ ಆದ್ರೆ ಖಂಡಿತ ಬೇರೆಯವರು ಅದನ್ನ ಉಪಯೋಗಿಸ್ಕೊಂಡು ಅವ್ರು ನಮ್ ಜೊತೆ ಏನಾಗ್ಬೋದು, ಮುಂದೆ ಹೋಗ್ಬೋದು, ರೈಟ್? ಸೊ ಹಾಗಾಗಿ ತಾವೇನ್ ಮಾಡ್ರಿ, ಎಚ್ಚರವಾಗಿರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಎಚ್ಚರವಾಗಿರಿ ಅಂದ್ರ, ನೀವು ಸ್ಟಡಿ ಮಾಡಿಲ್ಲ ಅಂತಂದ್ರೆ ನಿಮಗ್ ಪ್ರಶ್ನೆ ಪತ್ರಿಕೆ ಬೇರೆ ಇರೋದಿಲ್ಲ, ರೈಟ್? ಹೌದಾ? ನೀವು ಸ್ಟಡಿ ಮಾಡಿಲ್ಲ ಅಥವಾ ನಿಮ್ ಸಂಬಂಧ ಸಪರೇಟ್ ಆಗಿ ಒಂದು ಎಕ್ಸಾಮ್ ನಡ್ಸಂಗಿಲ್ಲ, ನೆನ್ಪಿಟ್ಕೋರಿ. ನಿಮಗಾಗಿ ಸಪರೇಟ್ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ, ನಿಮಗಾಗಿ ಸಪರೇಟ್ ಒಂದು ಟೈಮ್ ಟೇಬಲ್ ಅನ್ನ ಕೊಡುವುದಿಲ್ಲ. ನೆನ್ಪಿಟ್ಕೋರಿ. ಅವರಿಗೂ 24 ಗಂಟೆನ, ನಿಮ್ಗೂ 24 ಗಂಟೆನೇ ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ಹೌದಾ? ಎಸ್, ಎಲ್ಲರಿಗೂ ಅದೇ ಪ್ರಶ್ನೆ ಪತ್ರಿಕೆ ಇರ್ತೈತಿ, ಅಷ್ಟೇ ಸಮಯನ ಕೊಡ್ತಾ ಇದಾರೆ, ನೆನ್ಪಿಟ್ಕೋರಿ. ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೇನಪ್ಪ ಅಂದ್ರ, ಇವತ್ತು ಟೈಮ್ ಏನ್ 24 ಗಂಟೆ ನಿಮ್ಗೆ ಸಿಗ್ತಲ್ಲ. ಸೊ ಓದೋರಿಗೂ ನಾಳೆ ಜಾಬ್ ಹಿಡಿಯೋರಿಗೂ ಅಷ್ಟೇ ಟೈಮ್ ಇರ್ತಾ ಇದೆ, ನೀವು ಹಿಡಿತಾ ಇದ್ದೀರ ನಿಮ್ಗೂ ಅಷ್ಟೇ ಟೈಮ್ ಇದೆ. ಹೌದಾ? ಸೊ ಅವ್ರೇನು ಜಾಬ್ ಹಿಡಿದಿಲ್ಲ, ನೀವು ಜಾಬ್ ಹಿಡಿದಿಲ್ಲ. ಸೊ ಈ ಟೈಮ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾರಲ್ಲ, ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಒಂದು ಬಿಗ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಹೌದಾ? ಸೊ ಹಾಗಾಗಿ ತಾವುಗಳು ಈ ಒಂದು ಸಮಯ ಅವರಿಗೂ ಅಷ್ಟೇ ಇದೆ, ನಮಗೂ ಅಷ್ಟೇ ಇದೆ ರೀ. ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರ್ತಾವಲ್ಲ, ಅದೇ ಪ್ರಶ್ನೆ ಪತ್ರಿಕೆ ನಮಗೂ ಬರ್ತಾ ಇದೆ. ನಾವು ಓದಿಲ್ಲ ಅಂತಂದ್ರೆ ನಮ್ಗೆ ಕಡಿಮೆ ಲೆವೆಲ್ ಇರಂಗಿಲ್ಲ, ಅವ್ರು ಓದಿದಾರ ಅಂತಂದ್ರೆ ಅವ್ರಿಗೆ ಹೈ ಲೆವೆಲ್ ಇರಂಗಿಲ್ಲ. ಸೊ ಎಲ್ಲರಿಗೂ ಈಕ್ವಲ್ ಆಗಿರ್ತಾ ಇದೆ. ಇದು ನಿಮ್ ತಲೆಯಲ್ಲಿ ಇರ್ಲಿ, ರೈಟ್? ಯಾಕೆ ಅಂದ್ರ ಯಾರು ಓದಿರ್ತಾರಲ್ಲ ಅವ್ರು ಮುಂದೆ ಹೋಗ್ತಾ ಇದಾರೆ. ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಸಮಯ ಎಲ್ಲರಿಗೂ ಸಮಾನ ಇದೆ ರೀ. ಬಟ್ ಯಾರು ಅದನ್ನ ಸರಿಯಾಗಿ ಯೂಸ್ ಮಾಡ್ಕೋತಾರೋ, ಯಾರು ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇದಾರೋ, ಸೊ ಅವ್ರು ಮಾತ್ರ ಏನಾಗ್ಬೋದ್ರಿ, ಒಂದ್ ಹೆಜ್ಜೆನ ಮುಂದಿಡ್ಲಿಕ್ಕೆ ಸಾಧ್ಯತೆ. ಹಾಗಾಗಿ ನಿಮ್ಮ ಸಮಯ, ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಬೇಕಾಗಿರ್ತಕ್ಕಂತ ಉತ್ತರಗಳನ್ನ ನೀವು ಯಾವ ರೀತಿ ರೆಡಿ ಮಾಡ್ತೀರಾ ಅನ್ನೋದು, ಅದು ಯಾರು ನಿರ್ಧಾರ ಮಾಡ್ತಾರೆ,
ನೀವೇ ನಿರ್ಧಾರ ಮಾಡ್ತಾ ಇದ್ದೀರಿ. ಸೊ ದಯವಿಟ್ಟು ಈ ಅಂಶವನ್ನ ತಾವೇನ್ ಬೇಕು ಗಮನದಲ್ಲಿ ಇಟ್ಕೊಂಡ ವಿಚಾರ ಮಾಡ್ಬೇಕಾದೈತ್ರಿ. ಯಾಕಂದ್ರೆ ಎಲ್ಲವೂ ಸಹಿತ ಯಾರ ಕೈಯಾಗಿದೆ? ನಿಮ್ ಕೈಯಾಗ ಇದೆ. ಹೌದಾ? ನೀವು ಮನಸ್ಸು ಮಾಡಿದ್ರ ಏನೆಲ್ಲಾ ಮಾಡ್ಬೋದ್ರಿ. ಹೌದಾ? ಮನಸ್ಸೊಂದಿದ್ದರೆ ಮಾರ್ಗ ಅಂತಾರಲ್ರಿ. ಹಾಗಾಗಿ ಇರ್ತಕ್ಕಂಥ ಅವಕಾಶಗಳನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ. ಯಾವುದೇ ಕ್ಷಣ ಆಗಿರ್ಬೋದು, ಯಾವುದೇ ದಿನ ಆಗಿರ್ಬೋದು, ಯಾವುದೇ ವಾರ ಆಗಿರ್ಬೋದು, ಯಾವುದೇ ತಿಂಗಳಾಗಿರ್ಬೋದು, ಖಂಡಿತ ಏನಾಗ್ತದೆ ಹೇಳ್ರಿ ನೋಟಿಫಿಕೇಶನ್ ಆಗೇ ಆಗ್ತದ. ಅದು ಬಂದ ಕೂಡಲೇ ಸ್ಟಡಿ ಮಾಡೋ ಬದಲಾಗಿ ಸೊ ತಾವೇನ್ ಮಾಡ್ರಿ ಅಂದ್ರ ಇವಾಗಿನಿಂದಲೇ ಏನ್ ಮಾಡ್ರಿ ಅಂದ್ರ ಸ್ಟಡಿನ ಮಾಡುವಂತ ಪ್ರಯತ್ನ ಸೊ ಮಾಡ್ರಿ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ಕನಸು ಕಾಣೋದು ಬಹಳ ಸುಲಭ ರೀ. ಸ್ಟೆಪ್ ಏರ್ತಾನ ಅನ್ನೋದು ಬಹಳ ಸುಲಭ ಇದೆ ರೀ. ಸೊ ಇಲ್ಲಿ ನಿಂತಾಗ ಇದೇನು ಕಾಣೋದಿಲ್ಲ ನಮ್ಗೆ ಇಷ್ಟೆಲ್ಲ ಬ್ರಹ್ಮಾಂಡದ ಬೆಸ್ಟ್ ಇದೆ ಅದನ್ನ. ಬಟ್ ಸ್ಟೆಪ್ ನ ಏರ್ಬೇಕಾದಿದೆ ಅಲ್ರಿ. ಸೊ ಕನಸು ಕಾಣೋದು ಸುಲಭ ಅಲ್ಲ, ಆ ಸ್ಟೆಪ್ ಗಳನ್ನ ಏರೋದೇನಿದಲ್ಲ ಸೊ ದಟ್ ಇಸ್ ಡಿಫಿಕಲ್ಟಿ ಲೆವೆಲ್ ಇದೆ, ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾಗಿ ಕನಸು ಕಾಣೋದು ಬಹಳಷ್ಟು ಸುಲಭ ಇದೆ ರೀ. ಆದರೆ ಆದರೆ ಅದು ನನಸಾಗುವುದು ಯಾರ ಕೈಯಾಗಿದೆ? ನಿಮ್ ಕೈಯಾಗಿದೆ ರೀ. ಎಲ್ಲರೂ ಕನಸು ಕಾಣ್ತಾರೆ. ಈ ಸಲ ಕರೀತಾರೆ ಅನ್ನೋದು ಎಲ್ಲರೂ ಕನಸು ಕಾಣ್ತಾರೆ. ಎಲ್ಲರೂ ಓದ್ತೀನಿ ಅಂತ ಒಂದು ಕನಸು ಕಾಣ್ತಾರೆ, ಕೆಲವರು ಮಾತ್ರ ಓದ್ತಾರೆ. ಎಲ್ಲರೂ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಅಂತಾರೆ, ಬಟ್ ಕೆಲವರು ಮಾಡ್ತಾರೆ. ಎಕ್ಸಾಮ್ ಅನ್ನ ಚೆನ್ನಾಗಿ ಬರಿತಾ ಇರ್ತಾರೆ ಎಲ್ಲರೂ ಅಂತಾರೆ, ಕೆಲವರು ಬರಿತಾ ಇರ್ತಾರೆ. ಎಲ್ಲರೂ ಕರೆಕ್ಟ್ ಬರ್ದಿರ್ತಾರೆ ಅಂತಿರ್ತಾರೆ, ಬಟ್ ಕೆಲವ್ರಿಗೆ ಮಾತ್ರ ಮಾರ್ಕ್ಸ್ ಬೀಳ್ತಾ ಇದಾವೆ. ಎಲ್ಲರೂ ಸೆಲೆಕ್ಟ್ ಆಗ್ತಾರೆ ಅಂತಾರೆ, ಬಟ್ ಕೊನೆಗೆ ಬೇಕಾದವ್ರು ಮಾತ್ರ ಸೆಲೆಕ್ಟ್ ಆಗಿರ್ತಾರೆ. ಇದರ ಅರ್ಥ ಏನ್ ಹೇಳ್ರಿ? ಎಲ್ಲರೂ ಕನಸು ಕಾಣ್ತಾರೆ, ಬಟ್ ಆ ನನಸಿಗಾಗಿ ಹೋರಾಟ, ಆ ನನಸಿಗಾಗಿ ನಮ್ಮ ಪ್ರಯತ್ನ, ಆ ನನಸಿಗಾಗಿ ನಮ್ಮ ಪರಿಶ್ರಮ ಅನ್ನೋದಿದೆಲ್ಲ ಅದೇ ನಮಗ್ ಫಲ ಕೊಡ್ತಾ ಇದೆ, ನೆನ್ಪಿಟ್ಕೋರಿ. ಹಾಗಾಗಿ ಒಂದಿಷ್ಟು ದೈವ ಆಶೀರ್ವಾದ, ಒಂದಿಷ್ಟು ಮನೆಯವರ ಆಶೀರ್ವಾದ, ಒಂದಿಷ್ಟು ಬೇರೆಯವರ ಕರುಣೆ ಇರ್ಬೋದು, ಆದ್ರೆ 99.99 ನಿಮ್ಮ ಪ್ರಯತ್ನ, ನಿಮ್ಮ ಕಠಿಣ ಪರಿಶ್ರಮನ ಅದಕ್ಕೆ ಏನ್ ಕೊಡ್ತದೆ ಅಂದ್ರೆ ಫಲವನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ನಿಮ್ಮ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ, ನಿಮ್ಮಲ್ಲಿ ಇರ್ತಕ್ಕಂಥ ನಿರಂತರ ಪರಿಶ್ರಮನ ಏನಾಗ್ತೈತಿ ಹೇಳ್ರಿ ನಿಮ್ಮನ್ನ ಎಚ್ಚರವನ್ನಾಗಿ ಮಾಡ್ತೈತಿ, ನಿಮ್ಮನ್ನ ಒಂದ್ ಹೆಜ್ಜೆ ಮುಂದಿಡುವಂತೆ ಮಾಡ್ತಾ ಇದೆ. ಆ ಹೆಜ್ಜೆ ಏನಾಗ್ತದ ಗುರಿ ಕಡೆಗೆ ಸಾಗುವಂತೆ ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ಹಾಗಾಗಿ ದಯವಿಟ್ಟು ತಾವೇನಪ್ಪಾ ಆತರ ಕನಸು ಕಾಣೋದನ್ನ ಕಂಡಿರ್ದೀರಾ, ಕನಸು ಕಾಣೋದು ಅಷ್ಟ ಆಗ್ಬಾರ್ದು, ಆ ನನಸನ್ನ ಮಾಡ್ತಕ್ಕಂತ ಪ್ರಯತ್ನಗಳು ಸಹಿತ ಆಗಿದ್ದೆ ಖಂಡಿತವಾಗಿ ಏನಾಗ್ತದೆ ಹೇಳ್ರಿ ಫಲ ಸಿಕ್ಕೇ ಸಿಗ್ತೈತಿ. ಆ ಕನಸೊಂದು ಏನಾದೈತಿ ಹೇಳ್ರಿ ಎಸ್ ಕನಸಾಗಿ ಉಳಿಯದೆ ಅದೇನಾದೈತಿ ನನಸಾಗಿನ ಮುಂದುವರಿತೈತಿ, ನೆನ್ಪಿಟ್ಕೋರಿ. ಕನಸು ಕನಸಾಗಿರ್ಬಾರ್ದು, ಅದೇನಾಗಬೇಕು ನನಸಾಗುವಂತೆ ನಮ್ಮ ಪ್ರಯತ್ನ, ನಮ್ಮ ಪರಿಶ್ರಮ ಇರ್ಲೇಬೇಕಾಗ್ತೈತಿ ಆದ್ಮೇಲೆ. ಸೊ ನೆನ್ಪಿಟ್ಕೋರಿ, ರೈಟ್. ಸೊ ಹಾಗಾಗಿ ಕನಸುಗಳನ್ನ ಕಾಣ್ರಿ, ನನಸಿಗಾಗಿ ಹೋರಾಟವನ್ನ ನಡೆಸ್ರಿ. ಸೊ ನೆನ್ಪಿಟ್ಕೋರಿ, ಏನಾದ್ರು ಕನಸು ಕಂಡು ಅದ್ರಲ್ಲಿ ನಿಮ್ಮ ನನಸು ಏನಾದ್ರು ಆಯ್ತಂದ್ರೆ ಸೊ ಒಂದ್ ವಿಚಾರ, ಎಲ್ಲರಿಗೂ ಉತ್ತರ ಕೊಡುವ ಕಾಲ ಕೂಡಿ ಬಂದೇ ಬರ್ತಾ ಇದೆ, ನೆನ್ಪಿಟ್ಕೋರಿ. ಬಹಳ ಜನ ಮಾತಾಡಿದಾರೆ ನಿಮಗೆ ನಮಗೂ, ಹೌದಾ? ಬಹಳ ಜನ ಮಾತಾಡಿರ್ತಾರೆ, ತಿಳಿದೇನಿಲ್ಲ. ಯಾವತ್ತು ಮಿಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ಬಹಳ ಜನ ಮಾತಾಡಿದಾರೆ ನೋಡ್ರಿ. ಎಲ್ಲರಿಗಾಗಿ ನಿಮ್ಮ ಒಂದು ಸಾಧನೆ ಏನಾದೀಪ ಅಂದ್ರ ಉತ್ತರ ಕೊಡುವಂತ ಕೆಲಸ ಮಾಡ್ತೈತಿ. ಎಷ್ಟೋ ಜನ ನಿಮಗೆ ಹೇಳ್ತಿದಾರೆ, ಎಷ್ಟೋ ಜನ ಇನ್ನೂ ಓದ್ತಾ ಇದಾರೆ, ಇನ್ನೂ ಎಲ್ಲೂ ಆಗ್ತಾ ಇಲ್ಲ ಅಂತ ಅಂತಿದ್ದಾರೆ, ಹೌದಾ? ಬಹಳಷ್ಟು ಜನ ನಿಮ್ಗೆ ಗೊತ್ತಿದ್ದವರು ಅಂದಾರೆ, ಗೊತ್ತಿಲ್ಲದೆ ಇವರು ಪ್ರತ್ಯಕ್ಷವಾಗಿ ಅಂದಿದ್ದಾರೆ, ಪರೋಕ್ಷವಾಗಿ ಅಂದಿದ್ದಾರೆ. ನಿಮ್ಗೆ ಗೊತ್ತಿದ್ ನಿಮ್ ಮುಂದೂ ಅಂದಾರೆ, ನಿಮ್ ಹಿಂದೂ ಅಂದಿದ್ದಾರೆ. ಮುಂದಂದವ್ರಿಗೂ ಹಿಂದಂದವ್ರಿಗೂ ನಿಮ್ ಮೇಲೆ ಏನೇನು ಕೆಟ್ಟ ಮನೋಭಾವನೆಗಳಿದಾವಲ್ಲ, ಕೆಟ್ಟ ಶತ್ರುಗಳು ಅವರೆಲ್ಲ ಅಂದಿರ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾದ್ರೆ ಇದೊಂದೇ ಅವಕಾಶ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಬರ್ತಕ್ಕಂಥದ್ದು ಒಂದೇ ಅವಕಾಶ ಇದೆ. ಆ ಅವಕಾಶದಲ್ಲಿ ನೀವೇನಾದ್ರೂ ಚೆನ್ನಾಗಿ ಕನಸನ್ನ ಕಂಡು ನನಸು ಮಾಡ್ಬೇಕಾದ್ರೆ ನಿಮ್ಮ ಪ್ರಯತ್ನ ಮೀರಿ ನೀವೇನಾದ್ರು ಕಾರ್ಯವನ್ನ ಮಾಡಿದ್ರೆ ಕನಸು ನನಸಾಗ್ತೈತಿ. ನನಸಾಯ್ತಂದ್ರ ನಿಮ್ಮವರಿಗೆ ಏನ್ ಮಾಡ್ಬೋದು? ಉತ್ತರ ಕೊಡುವ ಕಾಲ ಬಂದೇ ಬರ್ತೈತಿ. ಆ ಉತ್ತರ ಕೊಡುವ ಕಾಲನ ನೀವು ಬಯಸ್ಬೇಕಾದ್ರೆ ಅಭ್ಯಾಸ ಮಾಡ್ಬೇಕು, ಎಚ್ಚರವಾಗಬೇಕು, ಸ್ಟಡಿ ಮಾಡ್ಲೇಬೇಕು. ಯಾಕಂದ್ರೆ ನಾನು ಮುಂದೆ ಚರ್ಚೆ ಮಾಡ್ತೇನೆ, ರೈಟ್. ಸೊ ಹಾಗಾಗಿ ಎಲ್ಲರಿಗೆ ಉತ್ತರ ಕೊಡುವ ಕಾಲ ಇದೊಂದು ಬರ್ತಾ ಇದೆ. ನಿಮಗೆ ಇದೊಂದು ಅಪರ್ಚುನಿಟಿ, ನಿಮ್ಗೆ ಎಲ್ಲರನ್ನು ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಯಾರ್ದಾಗಬೇಕು? ನಿಮ್ಮದಾಗಬೇಕು. ಅಂತ ಅವಕಾಶ ನಿಮ್ಗೆ ಸೃಷ್ಟಿ ಆಗ್ತಾ ಇದೆ. ಅದನ್ನ ಬಳಸಿಕೊಳ್ಳುವಂತ ಚಾಣಾಕ್ಷತನ ಏನಾಗಿರ್ಬೇಕು? ನಿಮ್ಮಲ್ಲೇ ಬರಬೇಕು. ಅಂದಾಗ ಮಾತ್ರ ನೀವೇನ್ ಮಾಡ್ತೀರಪ್ಪ ಆತರ ಖಂಡಿತವಾಗಿಯೂ ಎದ್ದೇಳ್ತೀರಿ ಅಂದ್ರೆ ಏನ್ ಹೇಳ್ರಿ ಮನಸ್ಸಿನಿಂದ ಎದ್ದೇಳ್ತೀರಿ, ಓದ್ತೀರಿ, ಬರೀತೀರಿ, ಪ್ರಾಕ್ಟೀಸ್ ಮಾಡ್ತೀರಿ, ಬರ್ತಕ್ಕಂತ ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗ್ತೀರಿ. ಇದೇ ಫಾರ್ಮುಲಾ, ಮತ್ತೆ ಯಾವ್ದು ಫಾರ್ಮುಲಾ ಇಲ್ಲ ರೀ. ಎದ್ದೇಳ್ಬೇಕು, ಮನಸ್ಸಿನಿಂದ ಎದ್ದೇಳ್ಬೇಕು, ಮನಸ್ಸಿನಿಂದ ಸ್ಟಡಿ ಮಾಡ್ಬೇಕು, ಮನಸ್ಸಿನಿಂದ ಪ್ರಾಕ್ಟೀಸ್ ಆಗ್ಬೇಕು, ಮನಸ್ಸಿನಿಂದ ಪೇಪರ್ ಬರೀಬೇಕು. ಖಂಡಿತ ಜಯ ಏನಾಗುತ್ತೆ? ಸಿಕ್ಕೇ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲದಕ್ಕೂ ಒಂದೇ ಉತ್ತರ, ನಿಮ್ಮ ಮನಸ್ಸು, ರೈಟ್. ಸೊ ಹಾಗಾಗಿ ಎಲ್ಲರಿಗೂ ಉತ್ತರ ಕೊಡುವ ಕಾಲ ಬರ್ತಾ ಇದೆ, ಮಿಸ್ ಮಾಡ್ಕೋಕ್ ಹೋಗಬೇಡಿ. ಸೊ ಎಲ್ಲರಿಗೂ ಉತ್ತರನ ಕೊಡ್ಬೇಕಾದ ಆಸೆ ನಿಮಗೂ ಇದೆಯಾ? ಹೌದಾ? ಸೊ ಆಸೆ ಇದ್ರೆ ಖಂಡಿತವಾಗಿ ಮಿಸ್ ಮಾಡ್ಕೋಕ್ ಹೋಗಬೇಡಿ. ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ. ಈಗ ಆ ಒಂದು ಉತ್ತರ ಕೊಡಬೇಕು ಅಂತ ಸಮಯ ಬರ್ಬೇಕಾದ್ರೆ ನೀವು ಇಲ್ಲಿವರೆಗೆ ಏನಾಗಿರ್ಬೇಕು? ಕಿವುಡರಾಗಿರ್ಬೇಕು. ಕುರುಡನಂತೆ ವರ್ತಿಸಬೇಕು, ಕಿವುಡರಾಗಿ ವರ್ತಿಸಬೇಕು. ನಿಮ್ಮ ಸಾಧನೆ ಬರ್ತಂದ್ರ ತಾನ ಅವ್ರೇನಾದ್ರು ಮಾತಾಡ್ತಾರೆ, ಅವಾಗ ಕಣ್ಣನ್ನ ತೆರೀರಿ, ಕಿವಿಯನ್ನ
ಸ್ಪಷ್ಟವಾಗಿ ಕೇಳಿಸುವಂತ ಕೆಲಸ ಮಾಡ್ರಿ. ಆಟೋಮೆಟಿಕ್ ಅವ್ರಿಗೆ ಉತ್ತರ ಹೋಗಿರ್ತಾ ಇದೆ, ನೀವೇನು ಉತ್ತರ ಕೊಡ್ಬೇಕಲ್ಲ, ಆಟೋಮೆಟಿಕ್ ಉತ್ತರ ಹೋಗಿರ್ತಾ ಇದೆ, ರೈಟ್. ಆ ಉತ್ತರ ಬರೋವರೆಗೂ ಕುರುಡರಾಗಿರಿ, ಬಾಯಿ ಮೂಕನಾಗಿರಿ, ಕಿವಿ ಕೇಳಿಸದಂತೆ ಇರಿ. ನಿಮ್ಮ ಸ್ಟಡಿ ಕಡೆಗೆ ಮಾತ್ರ ಏನಾಗಿದೆ, ನಿಮ್ ಫೋಕಸ್ ಇದ್ರೆ ಖಂಡಿತ ಯಶಸ್ಸು ಏನಾಗಿದೆ ಸೊ ಸಿಗ್ತಾ ಇದೆ ಅಂತ ಹೇಳ್ತಾ, ಸೊ ಆದ್ಮೇಲೆ ಬಹಳಷ್ಟು ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಏನಾಗಿರ್ಬೇಕು ಹೇಳ್ರಿ, ನಂಬಿಕೆ ಇಟ್ಟಿದ್ದಾರೆ ನೋಡ್ರಿ. ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟಿದ್ದಾರೆ. ಯಾರು ಇಟ್ಟಿದ್ದಾರೆ? ನಿಮ್ಮ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ? ಬಹಳ ಇಂಪಾರ್ಟೆಂಟ್. ನಿಮ್ಮನ್ನ ಸಾಕ್ತಿರ್ತಕ್ಕಂತ ಪೋಷಕರು, ಇವರೆಲ್ಲರೂ ಸಹಿತ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಿಮ್ ಕಲ್ಸಿರ್ತಕ್ಕಂತ ಎಲ್ಲಾ ಗುರುಗಳು ಏನಾಗಿರಪ್ಪ ಅಂತಂದ್ರೆ ನಿಮ್ ಮೇಲೆ ಏನಾಗಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಇವ್ರದ್ದು ಆಗ್ತದ, ಇವ್ರು ಮಾಡೇ ಮಾಡ್ತಾರೆ. ಯಾಕ? ನಿಮ್ಮ ನಾಲೆಜ್, ನಿಮ್ಮ ಮನಸ್ಸಿನ ಆಂತರಿಕ ವರ್ತನೆಗಳು, ಆಂತರಿಕ ವಿಚಾರಗಳು ಯಾರಿಗೂ ಗೊತ್ತಿಲ್ಲ ರೀ. ಬಟ್ ನಿಮ್ಮ ಬಾಹ್ಯ ವರ್ತನೆಗಳ ಮೇಲೆ ಪೋಷಕರು ಗೆಸ್ ಮಾಡಿರ್ತಾರೆ, ಈ ಸಲ ನನ್ನ ಮಗಂದ ಆಗ್ತದ, ಗುರುಗಳು ನಮ್ಮ ವಿದ್ಯಾರ್ಥಿದ ಹಾಗೆ ಆಗ್ತದ. ನೆಕ್ಸ್ಟ್ ನಮ್ಮ ಕುಟುಂಬ, ನಮ್ಮಪ್ಪ ಅವ್ವ, ಹೌದಾ, ನಮ್ಮ ಅಣ್ಣ ತಮ್ಮ ತಂಗಿ ಯಾರೇ ಇರ್ಲಿ ಕುಟುಂಬ, ಅವರೆಲ್ಲರೂ ವಿಶ್ವಾಸ ಇಟ್ಟಿದ್ದಾರೆ, ಇವರು ಆ ರೀತಿಯಾಗ ಸ್ಟಡಿ ಮಾಡಿದಾರೆ, ಚೆನ್ನಾಗಿದ್ದಾರೆ. ಬಟ್ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಯಾರಿಗೂ ಗೊತ್ತಾಗಂಗಿಲ್ಲಲ್ರಿ, ಅದು ನಿಮ್ಗೆ ಅಷ್ಟ ಗೊತ್ತಿರ್ತೈತಿ. ಹಾಗಾಗಿ ನೀವು ಎಚ್ಚರವಾಗ್ಲೇಬೇಕು ನೋಡ್ರಿ. ನಿಮ್ ಸಲುವಾಗಿ ನಿಮ್ಮ ಮೇಲೆ ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಮನೆ ಪೋಷಕರಾಗಿರ್ಬೋದು, ಗುರುಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಒಂದು ಶಾಲೆ ಆಗಿರ್ಬೋದು, ಎಷ್ಟೋ ವಿದ್ಯಾರ್ಥಿಗಳು ನಿಮಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ನೆನ್ಪಿಟ್ಕೋರಿ, ಆ ಒಂದು ಪುಣ್ಯವನ್ನ ನೀವು ಗಳಿಸ್ಬೇಕಾದ್ರೆ ಖಂಡಿತ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಸ್ಟಡಿಯನ್ನ ಮಾಡ್ಲೇಬೇಕು. ಇದಕ್ಕೆಲ್ಲ ಉತ್ತರ ಸಿಗ್ಬೇಕಲ್ರ. ಇವರೆಲ್ಲಾ ನಂಬಿಕೆನ ಇಟ್ಟಿದಾರ ಅಂದ ಕೂಡಲೇ ಇವರ ನಂಬಿಕೆಗೆ ಮೋಸ ಮಾಡ್ತೀರಾ, ಇವ್ರ ನಂಬಿಕೆಗೆ ದ್ರೋಹ ಬಗಿತೀರಾ ತಾವು, ಹೌದಾ? ಇವರೆಲ್ಲ ನಂಬಿಕೆ ಇಟ್ಟಿದಾರ ಅಂದ ಕೂಡಲೇ ಅವ್ರಿಗೆ ಏನಾದ್ರೂ ಒಂದು ಕೊಡುಗೆ, ಚಿಕ್ಕ ಕಾಣಿಕೆ ಕೊಡುವಂತ ಅವಕಾಶಗಳು ನಮ್ಗೆ ಏನಾಗ್ತವ ನೋಡ್ರಿ, ಸಿಗ್ತಾ ಇದಾವೆ. ಆ ಅವಕಾಶಗಳನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ಯಾವತ್ತು, ಹೌದಾ? ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ ರೀ. ಗಾಳಿ ಬಂದಾಗ ಒಮ್ಮೆ ಬರೋದಿಲ್ಲ ರೀ, ಅದು ಕಂಟಿನ್ಯೂಸ್ ಆಗಿ, ರೈಟ್. ಅದು ಕೆಲವೊಂದು ಸಂದರ್ಭ ನೋಡ್ಲಿ, ಈಗ 1 ತಿಂಗಳು ಹೋಗೋದು, 2 ತಿಂಗಳು ಅಷ್ಟರೊಳಗೆ ಆಗ್ತದೆ. ಈಗ ಮುಗೀತು ಅವಕಾಶ, ಮತ್ತೆ ಏನಾಗ್ತದೆ, ಮತ್ತೆ 2 ವರ್ಷ, 3 ವರ್ಷ, 4 ವರ್ಷ ಆದ್ರೂ ಸಹಿತ ಆದ್ರೂ ಆಗ್ಬೋದು, ಆಗದೇನು ಇರಬಹುದು. ಸೊ ನೆನ್ಪಿಟ್ಕೋರಿ, ದಯವಿಟ್ಟು ತಾವುಗಳು ಏನ್ ಮಾಡ್ರಿ ಅಂದ್ರ, ಈ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂತ ಅವರ ಒಂದು ನಂಬಿಕೆಯನ್ನ ಸುಳ್ಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್. ನಿಮಗಾಗಿ ಅಲ್ಲದಿದ್ರೂ ಸಹಿತ ಅವರಿಗಾಗಿ ಏನ್ ಮಾಡ್ರಿ, ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಂಡ ಅಭ್ಯಾಸದ ಕಡೆಗೆ ನಿಮ್ಮ ಗುರಿಯನ್ನ ಏನ್ ಮಾಡ್ರಿ, ಚೇಂಜ್ ಮಾಡ್ಕೋರಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ. ನೆನ್ಪಿಟ್ಕೋರಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇಷ್ಟೆಲ್ಲರಿಗೂ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಹಾಗಾರ ಇಲ್ಲಿವರೆಗೂ ಕಲ್ತಿರೋದಕ್ಕೆ ಫಲ ಸಿಗುವ ಕಾಲ ಏನಾಗ್ತಾ ಇದೆ, ಕೂಡಿ ಬರ್ತಾ ಇದೆ ನೋಡ್ರಿ. ಇಲ್ಲಿ ತನಕ ಏನ್ ಮಾಡಿದಿರಿ, ಒಂದ್ ಸ್ವಲ್ಪ ಕಲ್ತಿದ್ದೀರಿ, ಇಲ್ಲೊಂದ್ ಸ್ವಲ್ಪ ಕಲ್ತಿದ್ದೀರಿ, ಇಲ್ಲೊಂದ್ ಸ್ವಲ್ಪ ಹೆಚ್ಚು ಕಲ್ತಿದ್ದೀರಿ, ಇಲ್ಲಿ ಕಲ್ತಿದ್ದೀರಿ, ಇಲ್ಲಿ ತನಕ ಎಲ್ಲಾ ಕಲ್ಕೊತ ಬಂದಿರಿ. ಇಷ್ಟೆಲ್ಲಾ ನೀರ್ ಹಾಕಿ ಪೋಷಣೆ ಹಾಕಿ ಬೆಳೆಸಿದಿರಿ. ಏನಾಗ್ತಾ ಇದೆ, ಆ ಮರ ದೊಡ್ಡ ಮರವಾಗಿ ಬೆಳಿತಾ ಇದೆ. ಬೇರೆಯವರಿಗೆ ಹಣ್ಣು ಕೊಡ್ಬೇಕಾದ್ರೆ, ನೆರಳನ್ನ ಕೊಡ್ಬೇಕಾದ್ರೆ ಮರ ಏನಾಗ್ತದೆ, ಇಷ್ಟೆಲ್ಲಾ ಬೆಳೆದ್ ಬಂದಾಗ ಮಾತ್ರ ಏನಾಗ್ತೈತಿ, ಕೊಡ್ತಾ ಇದೆ. ಹಾಗಾದ್ರೆ ನಿಮ್ಮ ಇವೆಲ್ಲಾ ಸ್ಟೇಜ್ ಏನಿದಾವೆ ಕಂಪ್ಲೀಟ್ ಆಗಿದಾವೆ. ಸೊ ನಿಮ್ದು ಕೆಲಸ ಇಷ್ಟ ಇದೆ, ಏನ, ಎಲ್ಲರಿಗೆ ನೆರಳನ್ನ ಕೊಡೋದು, ಎಲ್ಲರಿಗೆ ಹಣ್ಣನ್ನ ಕೊಡುವಂತ ಕೆಲಸ ನಿಮ್ಮದ್ ಆಗ್ಬೇಕು. ಇಟ್ ಮೀನ್ಸ್ ಏನ್ ಹೇಳ್ರೆ, ಇಲ್ಲಿವರೆಗೆ ಕಲ್ತಿರೋದಕ್ಕೆ ಫಲ ಸಿಗ್ತಕ್ಕಂತ ಕಾಲ ಕೂಡಿ ಬರ್ತಾ ಇದೆ. ನೀವು ಇಲ್ಲಿವರೆಗೆ ಏನ್ ಕಲ್ತಿದಿರಲ್ಲ, ಒಂದತೆ ಹಿಡ್ಕೊಂಡ ಇಲ್ಲಿ ತನಕ ಎಷ್ಟು ಕಲ್ತಿದಿರಲ್ಲ, ಆ ಎಲ್ಲದಕ್ಕೂ ಸಹಿತ ಒಂದು ವೃತ್ತಿ ಜೀವನ ಪ್ರಾರಂಭ ಆಗ್ಬೇಕಾರ ಅಷ್ಟೆಲ್ಲಾ ಕಲ್ತಿರ್ತಕ್ಕಂತ ಕಲಿಕೆಗೆ ಒಂದೇನಾಗಬೇಕು, ಫಲ ಸಿಗ್ಬೇಕಾದ್ರ ಕಾಲ ಕೂಡಿ ಬರ್ಬೇಕಾದ್ರೆ, ಎಸ್ ಆ ಕಾಲ ಇವತ್ತೇನಾಗಿದೆ, ಕೂಡಿ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ, ತಿಂಗಳಲ್ಲಿ ಏನಾಗ್ತಿದೆ, ನೋಟಿಫಿಕೇಶನ್ ಆಗೇ ಆಗ್ತಾ ಇದೆ. ದಯವಿಟ್ಟು ಇವುಗಳನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ. ಯಾಕ, ಕಾಲ ಎಲ್ಲಾ ಟೈಮ್ದಾಗ ಕೂಡಿ ಬರಂಗಿಲ್ಲ, ಕೆಲವೊಂದ್ ಟೈಮ್ದಾಗ ಕೂಡಿ ಬರ್ತಿರ್ತದೆ. ಅವುಗಳನ್ನ ಬಳಸಿಕೊಳ್ಳುವಂತ ವಿಚಾರ ಯಾರ್ದಾಗಬೇಕು, ನಮ್ದಾಗ್ಬೇಕು, ನೆನ್ಪಿಟ್ಕೋರಿ, ರೈಟ್. ಸೊ ಹಾಗಾಗಿ ಒಳ್ಳೆ ಕಾಲ ಬರ್ತಾ ಇದೆ, ಆ ಒಳ್ಳೆ ಕಾಲನ ಚೆನ್ನಾಗಿ ಏನ್ ಮಾಡ್ತೀರಿ, ಬಳಸ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಬನ್ನಿ ಸ್ನೇಹಿತರೆ, ವಿಶೇಷವಾಗಿ ಒಂದ್ಸಲ ವಿಚಾರ ಮಾಡ್ರಿ, ಒಂದ್ಸಲ ವಿಚಾರ ಮಾಡ್ರಿ. ಏನ್ ವಿಚಾರ ಮಾಡ್ರಿ, ಹೆಂಗ್ ಮಾಡ್ಬೇಕು. ಎಸ್, ಯಾಕಂದ್ರೆ ನಿಮ್ಮನ್ನ ನೀವೇನ್ ಮಾಡ್ರಿ, ಸಿದ್ಧರಾಗಿ ಮಾಡ್ಕೋರಿ. ಎಲ್ಲದಕ್ಕೂ ಸಿದ್ಧರಾಗ್ಬೇಕು ನಾವು. ಎಕ್ಸಾಮ್ ಹೆಂಗ್ ಬರ್ತಾವ ಗೊತ್ತಿಲ್ಲ, ಕೆಲವೊಬ್ರು ರಿಟರ್ನ್ ಎಕ್ಸಾಮ್ ಅಂತಿರ್ತಾರೆ, ಕೆಲವರು MCQ ಅಂತಿರ್ತಾರೆ. ಯಾವ್ದು ಬರ್ತ ನಮ್ಗಿಲ್ಲ, ವಿಷಯ ಒಂದೇ ಅದಲ್ರಿ, ಗಣಿತ ಓದ್ಬೇಕು, ವಿಜ್ಞಾನ ಓದ್ಬೇಕು, ಅದನ್ನ ಬಿಟ್ಟು ಬೇರೆ ಯಾವ ಬರೋದಿಲ್ಲ, ರೈಟ್. ಅದ್ರ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ, ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊರಿ. ಆ ವಿಷಯನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು, ಆ ಆ ಒಂದು ವಿಷಯವನ್ನ ಯಾವ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರೆ, ಯೋಜನೆ ಮಾಡಬೇಕು, ಜೊತೆಗೆ ಸಿದ್ಧತೆನೆ ಯಾವ ರೀತಿ ಮಾಡಬೇಕು, ಹೌ ಟು ಪ್ರಿಪೇರ್, ಹೌದಾ? ನೆನ್ಪಿಟ್ಕೋರಿ, ಹೌ ಟು ಪ್ಲಾನಿಂಗ್ ಆಗಿರ್ಬೋದು, ಹೌ ಟು ಅನಾಲಿಸಿಸ್ ಆಗಿರ್ಬೋದು. ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು, ನಮ್ಮ ಗುರಿಯ ಕಡೆಗೆ ನಾವು ಸಾಗಬೇಕಾದ್ರೆ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು, ನಮ್ಮ ಪ್ಲಾನ್ಗಳು ಏನಾಗಿರ್ಬೇಕು, ಆ ಸಕ್ಸಸ್ ಈಸಿಯಾಗಿ ಸಿಗ್ಬೇಕಾದ್ರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಾವು ಚೇಂಜ್ ಆಗಬೇಕು ಅನ್ನೋದು ಅರ್ತಿರೋರು ಯಾರು, ನೀವು. ಅವುಗಳನ್ನ ಮೊದಲು ಏನ್ ಮಾಡ್ತೀರಿ, ತಿದ್ದುಕೊಳ್ಳುವಂತ ಕೆಲಸ ಮಾಡ್ರಿ. ಹಾಗಾಗಿ ಎಲ್ಲದಕ್ಕೂ ಈಗಿಂದಲೇ ಏನಾಗ್ರಿ, ಸಿದ್ಧರಾಗ್ರಿ, ಆಯ್ತಾ? ಯಾಕೆಂದ್ರೆ
ಬಸ್ ಬಂದಿತ್ತು ಅಂದ್ಕೂಡ್ಲೆ ಬಸ್ ಸ್ಟ್ಯಾಂಡ್ ಹತ್ತಿರ ಯಾರು ಇರ್ತಾರಲ್ಲ ಅವ್ರನ್ನ ತಗೊಂಡ್ ಹೋಗ್ತದೆ. ನೀವು ಮನ್ಯಾಗ ಕೂತಿದ್ದೀರಿ ಇನ್ನ ನಾವು ಓಡಿ ಬರ್ತಾ ಇದ್ದೇನೆ ನಿಲ್ರಿ ಅಂದ್ರೆ ಆ ಬಸ್ ನಿಲ್ಲೋದಿಲ್ಲ. ಜಾಬ್ ಹಂಗಾರಿ. ಜಾಬ್ ಅನ್ನೋದೊಂದು ನೋಟಿಫಿಕೇಶನ್ ಐತಿ ಹೋಗ್ತಿರ್ತದ್ರಿ. ನಮ್ಮ ಏರಿಯಾಕ್ ಬಂದ ನಾವು ರೆಡಿಯಾಗಿ ನಿಂತಿರ್ಬೇಕಲ್ಲಿ ಹೋಗ್ಬಿಡ್ತಾವ. ಮೊದಲಕ್ಕೆ ನಿಲ್ರಿ ಅಂದ್ಕೂಡ್ಲೆ ತರಬಹುದಿಲ್ಲ. ಒನ್ ಟೈಪ್ ಆಫ್ ಬಸ್ ಟ್ರೈನ್ ಇದ್ದಂಗ ಯಾರಿಗೂ ಸ್ಟಾಪ್ ಮಾಡೋದಿಲ್ಲ ರೀ ಅವ. ಅವು ಲಿಮಿಟ್ ಎಲ್ಲಿ ಇದಲ್ಲ ಅಲ್ಲೆಟ್ಟ ಮಾತ್ರ ಏನಾಗ್ತಾವ್ರಿ ಸ್ಟಾಪ್ ಆಗ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ, ದಯವಿಟ್ಟು ಎಲ್ಲದಕ್ಕೂ ಸಿದ್ಧರಾಗಿರಿ, ಎಲ್ಲದಕ್ಕೂ ಗಟ್ಟಿಯಾಗಿರಿ. ಹೌದಾ, ಧೈರ್ಯವಾಗಿರಿ, ಗಟ್ಟಿಯಾಗಿರಿ. ಅದನ್ನ ಫೇಸ್ ಮಾಡುವಂತ ಕೆಲಸ ನಿಮ್ಮಿಂದ ಆಗ್ಲೇಬೇಕು. ಮನಸ್ಸನ್ನ ಗಟ್ಟಿ ಮಾಡ್ಕೋರಿ. ಒಂದೇ ಮನಸ್ಸಿನಲ್ಲಿ ಪದೇ 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 ರಿಪೀಟ್ ಆಗ್ತಿರ್ಬೇಕು, ಈ ಸಲ ಜಾಬ್ ನಂದು ಪಕ್ಕ ಆಗ್ತದೆ, ಈ ಸಲ ಜಾಬ್ ನಂದು ಪಕ್ಕ ಹಾಗೆ ಆಗ್ತೈತಿ ಅನ್ನುವಂತ ಮನಸ್ಸು ಹೇಳ್ಬೇಕದು. ಈ ಸಲ ಪಕ್ಕ ನಂದು ಐತಿ ಹೆಸರ. ರೈಟ್. ಸೊ ಅದಕ್ಕೆ ಎಲ್ಲದಕ್ಕೂ ಏನಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ನಿಮ್ಮನ್ನ ನೀವ್ ಏನ್ ಮಾಡ್ಕೋರಿ, ವೆರೈಟಿ ಆಗಿ ಏನ್ ಮಾಡ್ಕೋರಿ, ರೆಡಿ ಮಾಡ್ಕೋರಿ. ರೈಟ್. ಸೊ ಇದನ್ನ ತಾವು ಗಮನಿಸಬೇಕಾದೈತಿ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ಎಷ್ಟು ಸ್ಪರ್ಧೆ ಆಗ್ಬಹುದು ಅನ್ನೋದನ್ನ ನಾವು ನೋಡ್ತಾ ಇದಾವೆ. ಲಕ್ಷಾಂತರ ಅಭ್ಯರ್ಥಿಗಳಿದಾರೆ. ಎಕ್ಸಾಕ್ಟ್ಲಿ ರೈಟ್ ರೀ. ಇಲ್ಲಿ ಏನಿದಾರೆ ನೋಡ್ರಿ, ಲಕ್ಷಾಂತರ ಅಭ್ಯರ್ಥಿಗಳಿದಾರೆ ಇದರಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳನ್ನ ಹಾಕಿದ್ರು ಅಂದ್ರೆ ನಮಗೆ ಸೋಸುವಿಕೆ ವಿಧಾನದ ಮೂಲಕ ಕೆಲವರು ಮಾತ್ರ ಆಯ್ಕೆ ಆಗ್ತಾ ಇದಾರೆ, ನೆನ್ಪಿಟ್ಟುಕೊಳ್ಳಿ. ಹಾಗಾದ್ರೆ ಈ ಆಯ್ಕೆಯಾದ ಶಿಕ್ಷಕರಲ್ಲಿ ನಿಮ್ಮ ಸ್ಥಾನ ಇರಬೇಕಾದ್ರೆ ಎಸ್ ನಾ ಏನತಕ್ಕೆ ಏನೇನು ಹೇಳಿಲ್ಲ ಅವೆಲ್ಲವೂ ಸಹಿತ ನೀವು ಈಗಿನಿಂದಲೇ ಮಾಡಿರ್ಬೇಕು. ನೋಡಿ, ಲಕ್ಷಾಂತರ ಇದಾರೆ, ಬಟ್ ಕೆಲವರು ಮಾತ್ರ ಇಲ್ಲಿ ಹೊರಗಡೆ ಬರ್ತಾ ಇದಾರೆ, ಕೆಳಗಡೆ ಸೋಸುವಿಕೆ ವಿಧಾನ ಆಗ್ತಾ ಇದೆ ಎಕ್ಸಾಮ್ ದಲ್ಲಿ. ರೈಟ್. ಸೊ ಹಾಗಾದ್ರೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಸ್ಪರ್ಧೆ ಏನಾಗ್ತದಪ್ಪ ಅಂದ್ರೆ ಲಕ್ಷಗಟ್ಲೆ ಹೋಗ್ಬೋದು, ಸಾವಿರ ಗಟ್ಲೆ ಹೋಗ್ಬೋದು. ರೈಟ್. ಒಂದೊಂದು ಪೋಸ್ಟ್ 300, 400, 500 ಕಾಂಪಿಟೇಷನ್ ಆಗ್ಬೋದು. ಹೇಳಿಕ್ ಬರೋದಿಲ್ಲ ರೀ. ಯಾರು ಏನೇ ಇದ್ರು ಎಷ್ಟೇ ಇದ್ರು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಬಿಕಾಸ್ ನಿಮಗೂ ಬೇಕಾಗಿರೋದು ಒಂದು ಸೀಟು. ನೆನ್ಪಿಟ್ಕೊಳ್ಳಿ, ನಿಮಗೆ ಬೇಕಾಗಿರೋದು ಒಂದೇ ಸೀಟ. ಆ ಸೀಟ ನಿಮ್ಮದಾಗ್ಬೇಕಾದ್ರೆ ನೀವು ನಿಮ್ಮನ್ನ ಏನ್ ಮಾಡ್ಕೋಬೇಕು, ಸಿದ್ಧರಾಗಿ ಇಟ್ಕೋಬೇಕಾಗ್ತದೆ ಇವಾಗಿನಿಂದಲೇ. ನೋಟಿಫಿಕೇಶನ್ ಆಯ್ತು ಅಂದ್ರೆ ಅವಾಗ ರಿವಿಷನ್ ಸ್ಟಾರ್ಟ್ ಇರಬೇಕಾಗ್ತೈತಿ, ನೆನ್ಪಿಟ್ಕೋರಿ. ರೈಟ್. ಸೊ ಹಾಗಾಗಿ ತಾವೇನ್ ಮಾಡ್ರಿ, ಈಗಿಂದಲೇ ಏನ್ ಮಾಡ್ರಿ, ಸ್ಪರ್ಧೆಯನ್ನ ಇಟ್ಕೋರಿ ಅಂತ ಹೇಳ್ತಾ ಇದ್ದಾನೆ. ರೈಟ್. ಸೊ ಬಹಳಷ್ಟು ಸ್ಪರ್ಧೆ ಇದೆ, ತಾವೆಲ್ಲ ಗಮನಿಸಬೇಕು. ಹಾಗಾದ್ರೆ ಯಾರೆಲ್ಲ ಪರೀಕ್ಷೆನ ಬರೆಯಬಹುದು ಅನ್ನೋದನ್ನ ನೋಡಬಹುದು. ಎಷ್ಟು ಸ್ಪರ್ಧೆ ಐತೆ, ಲಕ್ಷ ಗಟ್ಟಲೆ ಯಾರೆಲ್ಲ ಬರಿತಾ ಇದಾರೆ, ಹೊಸ ಅಭ್ಯರ್ಥಿಗಳು ಹೊಸದು ಅಂದ್ರೆ ಯಾರು, ಈಗ ಉದಾಹರಣೆ 2022ರಿಂದ ಇಲ್ಲಿ ತನಕ ಯಾರೆಲ್ಲ B.Ed ಕಂಪ್ಲೀಟ್ ಆಗಿದಾರಲ್ಲ, ಸೊ ಇವರೆಲ್ಲರೂ ಸಹಿತ ಬರ್ತಾ ಇದಾರೆ, ಹೊಸ ಅಭ್ಯರ್ಥಿಗಳು ಇವರೆಲ್ಲ. B.Ed ಕಂಪ್ಲೀಟ್ ಯಾರು ಮುಗಿಸ್ಕೊಂಡಾರಲ್ರಿ, ಇವರೆಲ್ಲರೂ ಸಹಿತ ಸುಮಾರು 10-20 ಸಾವಿರ ಜನ ಬರ್ತಾ ಇದಾರೆ. 20 ಸಾವಿರಕ್ಕಿಂತ ಹೆಚ್ಚೇ ಆಗ್ಬೋದು, 30 ಸಾವಿರ ಆಗ್ಬೋದು, 40 ಸಾವಿರ ಹೇಳಿಕ್ ಬರೋದಿಲ್ಲ. ಹೌದಾ. ಇದಾದ ನಂತರ ಉದ್ಯೋಗಸ್ಥರೇ ಈಗಾಗಲೇ ಏನಪ್ಪಾ ಅಂದ್ರ 2018, 2019, 2022ರಲ್ಲಿ ಯಾರೆಲ್ಲ ಅಪಾಯಿಂಟ್ಮೆಂಟ್ ಆಗಿದಾರಲ್ಲ ಇವರು ಸಹಿತ ಎಕ್ಸಾಮ್ ಅನ್ನ ಬರೆಯಬಹುದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾಗ ಬರೀಬಹುದು. ಕೆಲವರು ಪೊಲೀಸ್ ಆಗಿದ್ದಾರೆ, ಕೆಲವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಟೀಚರ್ ಆದ್ರೆ ಕೆಲಸ ಮಾಡ್ತಾರೆ. ಅವರಿಗೆ ಟೀಚರ್ ಜಾಬ್ ಬೇಕಾಗಿತ್ತಂದ್ರೆ ಅವ್ರು ಏನ್ ಮಾಡ್ಬೋದು, ಬರ್ಬೋದು. ಅಥವಾ ಈಗಾಗಲೇ ನಮ್ಮಲ್ಲೇನ 6 to 8 ನಲ್ಲೇನೆ ಕೆಲವೊಬ್ರು ಏನಾದ್ರಪ್ಪ ಅಂದ್ರೆ ಟೀಚರ್ 18 ಬ್ಯಾಚ್ ಇದೆ, ಸರ್ 19 ಬ್ಯಾಚ್ ಇದಾರು ಅಂದ್ರೆ 21ರ ಕೊಟ್ಟಿದ್ರು ಅವ್ರಿಗೆ, 22, 23 ಎಕ್ಸಾಮ್ ಬರ್ದಾರ ಇವ್ರು. ರೈಟ್. ಅವ್ರಿಗೂ ಸಹಿತ ಅವಕಾಶಗಳನ್ನ ಏನ್ ಮಾಡ್ತಾ ಇದಾರೆ, ಕೊಡ್ತಾ ಇದಾರೆ. ಯಾಕ, ಉದಾಹರಣೆ 2022ರಾಗ ಅತಿ ಹೆಚ್ಚು ಏನದಪ್ಪ ಅಂದ್ರೆ ನೋಟಿಫಿಕೇಶನ್ ಆಗಿ ತುಂಬಿಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. 23ರ ಜಾಯ್ನಿಂಗ್ ಆಗಿದ್ದಾರೆ. ಅವ್ರಿಗೆ ಒಂದು ಆಸೆ, ಈಗ ಮೊದಲು ಜಾಬ್ ಬೇಕಾಗಿತ್ತು, ಇವಾಗ ಅವ್ರಿಗೆ ಆಸೆ ಏನ್ ಹೇಳ್ರಿ, ತಮ್ಮ ಊರಿಗೆ ಹೋಗ್ಬೇಕು ಅನ್ನೋದು ಆಸೆ ರೀ. ಹೌದಾ. ಬೇರೆ ಬೇರೆ ಡಿಸ್ಟಿಕ್ ಎಲ್ಲಿ ಹೆಚ್ಚು ಸೀಟದಲ್ಲಿ ಬರೆದು ಜಾಬ್ ಆಗ್ಯದ, ಈಗ ಅವ್ರ ಊರಿಗೆ ನೆನಪಾಗ್ಯದ, ಅವ್ರ ಊರಿಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅವ್ರು ಸ್ಟಡಿ ಮಾಡ್ತಾರೆ. ಹೌದಾ. ಅವ್ರಿಗೆ ಆಲ್ರೆಡಿ ಏನದಪ್ಪ ಅಂದ್ರೆ ಎಕ್ಸಾಮ್ ಬಗ್ಗೆ ಕ್ಲಾರಿಟಿ ಇದೆ. ರೈಟ್. ಸೊ ಹಾಗಾಗಿ ಇವರೆಲ್ಲ ನಮಗ್ ಫೈಟ್ ಮಾಡ್ತಾ ಇದಾರೆ. ಜೊತೆಗೆ ಅನುಭವಿ ಸ್ಪರ್ಧಾಳುಗಳು, ಬಿಕಾಸ್ ಯಾಕಂದ್ರೆ ಸ್ಕೋರ್ ಕಡಿಮೆ ಮಾಡ್ತಾ ಇದಾರಲ್ರಿ. ಈಗ CET ಮೇಲೆ ಡಿಪೆಂಡ್ ಇದೆ ರೀ. CET ನ 70% ಇದೆ ರೀ, TET 20% ಇದೆ. ಹಾಗಾದ್ರೆ ಎಲ್ಲ ಅನುಭವಸ್ಥರು ಬರ್ತಾ ಇದಾರೆ, ನೆನ್ಪಿಟ್ಕೋರಿ. 10 ವರ್ಷ 15 ವರ್ಷ ಸಿಂಗಲ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡಿರ್ತಕ್ಕಂತ ಶಿಕ್ಷಕರು ನಿಮ್ಗೆ ಏನಾದ್ರು ಫೈಟ್ ಆಗ್ತಾ ಇದಾರೆ, ನೆನ್ಪಿಟ್ಕೋರಿ. 10 ವರ್ಷ 20 ವರ್ಷ 15 ವರ್ಷಕ್ಕೆ ಟೀಚ್ ಮಾಡ್ತಾ ಇದಾರೆ ಗಣಿತ, 15 ವರ್ಷ ತನಕ ಸಮಾಜನ ಟೀಚ್ ಮಾಡಿರ್ತಾರೆ, ಕನ್ನಡ ಟೀಚ್ ಮಾಡಿರ್ತಾರೆ. ಅವ್ರವ್ರ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಏನೋ ಹೊಂದಿರ್ತಾರೆ. ಸೊ ದೇ ಆರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅಂತ ನಾವು ಕರಿತಾ ಇದಾವೆ. ಅವ್ರಿಗೆ ಈ ಸಲ ಒಳ್ಳೆ ಅವಕಾಶಗಳು ಸಿಗ್ತಾ ಇದಾವೆ. ಬಿಕಾಸ್ ಸ್ಕೋರ್ ಏನಾಗ್ತಾ ಇದೆ, 70-20 ಹೋಗ್ತಾ ಇದೆ, ನೆನ್ಪಿಟ್ಕೋರಿ. ಯಾಕ, ಡಿಪೆಂಡ್ ಅಪಾನ್ CET ಇದೆ. ಆ CET ಯಲ್ಲಿ ಅವ್ರ ರ್ಯಾಂಕ್ ಅನ್ನ ಪಡಿಬಹುದು. ಹಾಗಾದ್ರೆ ಅಂತ ಶಿಕ್ಷಕರ ಅಭ್ಯರ್ಥಿಗಳ ಜೊತೆ ನಾವು ಫೈಟ್ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಯಾವ ರೀತಿ ಸಿದ್ಧರನ್ನಾಗಿ ಮಾಡಿಕೊಳ್ಬೇಕು ಅನ್ನೋದೇ ನಮಗದು ಗೊತ್ತಿರಲೇಬೇಕಾದೈತಿ ಸ್ನೇಹಿತರೆ, ನೆನ್ಪಿಟ್ಕೋರಿ. ರೈಟ್. ಸೊ ಹಾಗಾಗಿ ತಾವುಗಳು ಏನ್ ಮಾಡ್ರಿ ಅಂದ್ರ ಇಷ್ಟೆಲ್ಲರೂ ಬರಿತಾ ಇದಾರೆ, ನೆನ್ಪಿಟ್ಕೋರಿ. ಹೊಸ ಅಭ್ಯರ್ಥಿಗಳಿದ್ದಾರೆ, ಉದ್ಯೋಗಸ್ಥರಿದ್ದಾರೆ. ನೆಕ್ಸ್ಟ್ ಅನುಭವಿ 2022 ಸ್ವಲ್ಪದಲ್ಲೇ ಬ್ಯಾಕ್ ಆದವ್ರು ಇದಾರೆ. ಪಾಯಿಂಟ್ ದಾಗ ಮಾರ್ಕ್ಸ್ ಹೋದವರು ಸಹಿತ ಏನಿದಾರೆ ಹೇಳ್ರಿ, ಅವರು ವೇಟ್ ಮಾಡ್ತಾ ಇದಾರೆ. 2 ಮಾರ್ಕ್ಸ್ ನಲ್ಲಿ ರ್ಯಾಂಕಿಂಗ್ ಕ್ಯಾನ್ಸಲ್ ಆದವ್ರು ಇದಾರೆ. ವೆರಿಫಿಕೇಶನ್ ಹೋಗಿ ವಾಪಸ್ ಬಂದವ್ರು ಇದಾರೆ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳು. ಅವರೆಲ್ಲ ಆಲ್ರೆಡಿ ದೇ ಆರ್ ಹಂಗ್ರಿಂಗ್. ಅವ್ರ ಅಲ್ಲ ಆಸೆ ಇದೆ, ಬಾಯಾರಿಕೆ ಆಗಿದೆ, ಅವ್ರಿಗೆ ಆಸೆ ಇದೆ, ಹಸಿವಿದೆ. ಅವ್ರಿಗೆ ಈಗ ಏನಿದೆ ಹೇಳ್ರಿ, ಏನಾದ್ರು ಒಟ್ಟು ಮಾಡ್ಲೇಬೇಕು, ಪಡಿಲೇಬೇಕು ಅನ್ನೋದು ಚಟ ಇದೆ, ಹಠ ಇದೆ, ಮನಸ್ಸನ್ನ
ತೆರೆದು ಇಟ್ಕೊಂಡು ಕೂತಿದಾರೆ ಅವ್ರು. ನಾನ್ ಬಂದಂತ ಅವಕಾಶನ ಮಿಸ್ ಮಾಡ್ಕೊಂಗಿಲ್ಲ. ಹಂಗಾರೆ ಅದ್ರಲ್ಲಿ ನೀವು ಒಬ್ರಾಗಿದ್ದೀರಾ. ನೆನ್ಪಿಟ್ಕೋರಿ, ಬಹಳಷ್ಟು ಕಾಂಪಿಟೇಷನ್ಸ್ ಇದೆ, ತುಂಬಾನೇ ಇದೆ, ಅತಿ ತುಂಬಾನೇ ಇದೆ. ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಜಾ ಮಾಡಕ್ ಹೋಗ್ಬೇಡ್ರಿ, ಯಾವತ್ತು ಸೀರಿಯಸ್ ಆಗಿ ತಗೋರಿ. ಯಾಕೆಂದ್ರೆ ಬಹಳಷ್ಟು ಕಾಂಪಿಟೇಷನ್ ಇದೆ. ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋದ ಗಾದೆ ಮಾತು ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ಟೈಮ್ ಹೋಗಿದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಉಳಿದಿರ್ತಕ್ಕಂಥ ಟೈಮಲ್ಲಿ ಯಾವ ರೀತಿ ನಾನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕಾದೈತಿ. ಯಾಕಂದ್ರೆ ಅವಕಾಶಗಳನ್ನ ಬಳಸಿಕೊಂಡು ಅದರಲ್ಲಿ ಕನಸುಗಳನ್ನ ನನಸು ಮಾಡಿಕೊಳ್ಳೋದು ಅಷ್ಟೊಂದು ಸುಲಭದ ಕೆಲಸ ಅಲ್ವೇ ಅಲ್ಲ. ನೆನ್ಪಿಟ್ಕೋರಿ, ಯಾರು ಪ್ರಯತ್ನ, ನಿರಂತರ ಪರಿಶ್ರಮ ಇರ್ತದಲ್ಲ, ಅವ್ರು ಮಾತ್ರ ಏನಾಗಿರ್ತಾರೆ ಹೇಳ್ರಿ, ಸಕ್ಸಸ್ ಅನ್ನ ಪಡಿತಾ ಇದ್ದಾರೆ. ಸೊ ನೆನ್ಪಿಟ್ಕೋರಿ, ಬಹಳಷ್ಟು ಅಭ್ಯರ್ಥಿಗಳು ಏನಾಗ್ತಾ ಇದಾರಪ್ಪ ಅಂದ್ರೆ ತಮಗ ಕಾಂಪಿಟೇಟರ್ ಇದಾರೆ, ತಾವು ಇದನ್ನ ಗಮನಿಸಬೇಕಾಗ್ತೈತಿ. ನೆನ್ಪಿಟ್ಕೋರಿ. ಓಕೆ. ಎಸ್, ಹಾಗಾದ್ರೆ ನಿಮ್ಮ ತಯಾರಿ ಹೇಗಿರಬೇಕೆಂಬುದನ್ನ ನೀವೇ ನಿರ್ಧಾರ ಮಾಡಬೇಕು. ಇಲ್ಲಿರ್ತಕ್ಕಂಥ ಗೋಲಕ್ ಹೋಗ್ಬೇಕು ಅಥವಾ ಈ ಕಡೆ ಇರ್ತ ಜಾತ್ರೆ ಕಡೆ ಹೋಗ್ಬೇಕು ನೋಡಿ, ಗದ್ದೆಟ್ಟಾಗ್ಯದ. ಈ ರೂಟ್ ಹೋಗ್ಬೇಕು ಅಥವಾ ಈ ರೂಟ್ ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡೋರೆ ನೀವು. ಸುಮ್ನೆ ಕ್ರ್ಯಾಶ್ ಕೋರ್ಸ್ ಅಂತಿದ್ದಾರೆ, ಆ ಬುಕ್ಸು ಈ ಬುಕ್ಸು ಅದು ಇದು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಅಲ್ಲಿ ಇಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರೈಟ್. ನೆನ್ಪಿಟ್ಕೋರಿ, ಓದೋರು ಯಾವತ್ತು ಯಾವುದೇ ರೀತಿ ಯೂಟ್ಯೂಬ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದು ತಲೆ ಕೆಡ್ಸ್ಕೊಂಗಿಲ್ಲ. ನೆನ್ಪಿಟ್ಕೋರಿ, ಅವ್ರದ್ದು ಒಂದ ತಲೆಯಲ್ಲಿ ಒಳ್ಳೆಯ ಮಾರ್ಗ. ಯಾರಾದ್ರೂ ಒಬ್ಬರನ್ನ ಫಾಲೋ ಮಾಡಿ ಅವರ ಸಹಾಯದಿಂದ ಏನಾಗಿರ್ತಾರಪ್ಪ ಅಂದ್ರೆ ಅವ್ರ ಗುರಿಯನ್ನ ಮುಟ್ತಾ ಇದಾರೆ. ನೆನ್ಪಿಟ್ಕೋರಿ. ರೈಟ್. ಸೊ ಎಲ್ಲಾರ ಕಡೆ ಜೊತೆ ಹೋದ್ರಂದ್ರೆ ಇಲ್ಲಿ ಗದ್ಲಾಗಿ ಇಟ್ಟು ರಟ್ ರೈಡ್ ಆದೈತಿ, ಮುಂದ್ ಗುರಿ ಸಿಗೋದಿಲ್ಲ. ಪ್ರಯತ್ನ ಪಟ್ರು ಸಹಿತ ಫಲ ಸಿಗೋದು ಕಠಿಣ ಆಗ್ತೈತಿ. ಹಾಗಾಗಿ ನಿಮ್ಮ ಆಯ್ಕೆ ಏನಾಗಿರ್ಲಿ ವಸ್ತುನಿಷ್ಠ ಆಗಿರ್ಲಿ. ನಿಮ್ಮ ಆಯ್ಕೆ ಏನಾಗಿರ್ಲಿ ವಸ್ತುನಿಷ್ಠ ಆಗಿರ್ಲಿ. ನಿಮ್ಮ ಅಭ್ಯಾಸ ವಸ್ತುನಿಷ್ಠ ಆಗಿರ್ಬೇಕು. ಎಲ್ಲರೂ ಒಪ್ಪಿಕೊಳ್ಳುವಂತ ಅಭ್ಯಾಸ ಆಗಿರ್ಬೇಕು. ಹೌದಾ? ಎಲ್ಲರೂ ಹೌದ್ ಅನ್ನುವಂತ ಅಭ್ಯಾಸ ಆಗಿರ್ಬೇಕು. ಕುಟುಂಬ ಖುಷಿ ಪಡುವಂತ ಕೆಲಸ ನಿಮ್ಮಿಂದ ಆಗ್ಬೇಕು. ಸಮಾಜ ನಿಮ್ಮನ್ನ ಬಯಸ್ಬೇಕು, ನೀವು ಟೀಚರ್ ಆಗ್ಬೇಕು ಅನ್ನೋದು. ಶಾಲೆ ನಿಮ್ಮನ್ನ ಕರಿಬೇಕು, ನೀವು ಟೀಚರ್ ಒಳ್ಳೆಯವರಿದ್ದಾರೆ ಅಂತ. ಇದಕ್ಕೆಲ್ಲದಕ್ಕೂ ನೀವೇನಾಗಬೇಕು, ರೆಡಿ ಆಗ್ಲೇಬೇಕು. ಹಾಗಾದ್ರೆ ನಿಮ್ಮ ತಯಾರಿ ಹೆಂಗಿರಬೇಕು? ಬರ್ತಕ್ಕಂತಹ ಪರೀಕ್ಷೆಗೆ ಉದಾಹರಣೆ ನಾಳಿನ ಕಾಲ್ ಫಾರ್ಮ್ ಆದ್ರೆ ಐ ಆಮ್ ರೆಡಿ, ನಾನು ರೆಡಿ ಇದ್ದೇನೆ, ಸಿದ್ಧನಿದ್ದೇನೆ. ಅಥವಾ ಮೇ ಐ ರೆಡಿ ಅಂತ ಕೇಳಿ, ಐ ಆಮ್ ರೆಡಿ ಅಥವಾ ಮೇ ಐ ರೆಡಿ, ನಾನು ಸಿದ್ಧನಿದ್ದೇನೆ ಅಥವಾ ನಾನು ಸಿದ್ಧನಾ? ನಿಮಗೆ ನೀವು ಏನ್ ಮಾಡ್ರಿ, ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಮಾಡ್ಕೊಂತ ಪ್ರಯತ್ನ ಮಾಡ್ರಿ. ಖಂಡಿತ ಇನ್ನು ಎಷ್ಟೆಷ್ಟು ಗ್ಯಾಪ್ ಇದಾವಲ್ಲ, ಅಂದ್ರೆ ಸ್ಟಡಿಗೆ ಯಾವ ಅಂಶವನ್ನು ಓದಿಲ್ಲ ಅವುಗಳನ್ನ ಕವರ್ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದಾಗ್ಲಿ ಒಳ್ಳೇದಾಗೇ ಆಗ್ತೈತಿ. ಸೊ ಹಾಗಾಗಿ ತಯಾರಿ ಹೆಂಗಿರ್ಬೇಕು ಅನ್ನೋದು ನಿರ್ಧಾರ ನೀವೇ ಮಾಡ್ರಿ. ಇದ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ನಲ್ಲಿ ಸೊ PhD ಸಹಿತ ಈಗಾಗಲೇ ಟಾರ್ಗೆಟ್ PhD ಅನ್ನೋ ಬ್ಯಾಚ್ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ. ರೆಕಾರ್ಡ್ ಬ್ಯಾಚ್ ಇದೆ. ಸೊ ಎಲ್ಲವೂ ಸಹಿತ ಇವಾಗ ನಮ್ಮ ಕಡೆ ರೆಕಾರ್ಡ್ ಬ್ಯಾಚ್ ಗಳಿದಾವೆ. ಈಗ ಯಾವ್ದು ಲೈವ್ ಕ್ಲಾಸ್ಗಳು ಇರುವುದಿಲ್ಲ. ಕೆಲವೊಂದು ಮಾತ್ರ ನಾವು ಫ್ರೀ ಇದ್ದಾಗ ಲೈವ್ ಗಳನ್ನ ತಗೋತಿರ್ತೇವೆ. ಸೊ ಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು. ಯಾಕೆಂದ್ರೆ ಕೆಲವೇ ದಿನಗಳು ಇರೋದ್ರಿಂದ ಲೈವ್ ಅನ್ನ ನಿಮ್ ಕೊಡೋದ್ರ ಮೂಲಕ ನಿಮ್ ಟೈಮ್ ಅನ್ನ ನಾವು ವೇಸ್ಟ್ ಮಾಡೋದಿಲ್ಲ ರೀ. ಸುಮ್ನೆ ಹೊಸ ಬ್ಯಾಚ್ ಗಳನ್ನ ನಾವು ಸ್ಟಾರ್ಟ್ ಮಾಡೋದಿಲ್ಲ ರೀ. ಬಿಕಾಸ್ ನಿಮ್ಮ ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ. ನಿಮ್ಗೆ ಏನಾದ್ರು ಬಿಡುವಿನ ಸಮಯ ಇತ್ತು, ರೆಕಾರ್ಡ್ ಬ್ಯಾಚ್ ಗಳು ಬೇಕಾಗಿತ್ತು ಅಂದ್ರೆ ಸೊ ರೆಕಾರ್ಡ್ ಬ್ಯಾಚ್ ಗಳು ಅವೈಲೇಬಲ್ ಇದಾವೆ. ನಮ್ಮ ಆಪ್ ಸಿಗ್ತಾ ಇದೆ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಪ್ಲೇ ಸ್ಟೋರ್ ದಲ್ಲಿ ಅವೈಲೇಬಲ್ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ಆಲ್ಮೋಸ್ಟ್ ಸೈನ್ಸ್ ಮ್ಯಾಥ್ಸ್ ಅಭ್ಯರ್ಥಿಗಳಿಗೆ ಏನಾಗಿದೆ, ಸೊ ಕ್ಲಾಸಸ್ ಗಳು ಅವೈಲೇಬಲ್ ಇದಾವೆ. PhD ಆಗಿರ್ಬೋದು, ಜೊತೆಗೆ GPS ಕ್ಲಾಸ್ಗಳು ಏನಾಗಿದಾವೆ ಆಲ್ರೆಡಿ ಅವೈಲೇಬಲ್ ಇದಾವೆ. ಸೊ ವೆರೈಟಿ ಆಗಿರ್ತಕ್ಕಂಥ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಟೆಸ್ಟ್, ಇಟ್ ಮೀನ್ಸ್ ಪ್ರತಿಯೊಂದು ಟಾಪಿಕ್ಗೆ ಪ್ರತಿಯೊಂದು ಟೆಸ್ಟ್ 50 ಅಂಕದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಏನಾಗ್ತವಪ್ಪ ಅಂದ್ರೆ ಸೊ ಸಿಗ್ತಾ ಇದೆ ಸ್ನೇಹಿತರೆ. ನೆನ್ಪಿಟ್ಕೋರಿ, 50 ಅಂಕದ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದಾವೆ. ಆನ್ಸರ್ ಪೇಪರ್ ಅನ್ನ ಬಿಡಿಸ್ಬಿಡ್ತಾ ಇದಾರೆ. ಆನ್ಸರ್ ಶೀಟ್ ಅನ್ನು ಕೊಡ್ತೇವೆ. ದಯವಿಟ್ಟು ತಾವೇನ್ ಮಾಡುದು, ಬರೀಬಹುದು ಇಲ್ಲಿ. ಪ್ರತಿ ದಿನಾನು ಕೊಡ್ತಾ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ನಮ್ ಸಿಲೆಬಸ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಹಾಗಾಗಿ ನಿಮಗೆ ಪ್ರತಿದಿನ ನಾವೇನ್ ಕೊಡ್ತಾ ಇದ್ರಿ, ಮಾದರಿ ಪರೀಕ್ಷೆಗಳನ್ನ ಕೊಡ್ತಾ ಇದ್ದೇವೆ. ಮುಂಜಾನೆ 5 ಗಂಟೆಗೆ ಅಂದ್ರೆ ಎಕ್ಸಾಮ್ ಅನ್ನ ಬರಿತಾ ಇದಾರೆ. ಬಹಳಷ್ಟು ಅಭ್ಯರ್ಥಿಗಳು ಖುಷಿ ಆಗ್ತಾ ಇದೆ. ಇದರ ಅರ್ಥ ಏನ್ ಹೇಳ್ರಿ, ನಿಮ್ಮ ಪ್ರಯತ್ನ. ಮಲ್ಕೊಂಡಾಗ ಯಾವಾಗ ಎಚ್ಚರಿಕೆ ಐತಲ್ಲ ಅವಾಗ ಎದ್ದು ಕೊಡ್ಬೇಕು. ಇದರ ಅರ್ಥ ಅಲಾರಾಮ್ ಆಗ್ತಾ ಇದೆ. ನಿಮ್ ದೇಹ ಏನ್ ಮಾಡ್ತಾ ಇದೆ, ನಿಮ್ಮನ್ನ ಎಚ್ಚರಿಸ್ತಾ ಇದೆ. 4 ಗಂಟೆ ಆಗದೆ ಎದ್ದೇಳು. ನಿಮ್ಗೆ ರಿಂಗ್ ಕೊಡ್ತದ ಅದು. ನೀವು ಕಣ್ ತೆಗಿತೀರಾ, ಈಗ 4 ಗಂಟೆ ಆಗೈತೆ ಅಂತೇಳಿ ಮಲ್ಕೊಂಡ್ ಬಿಡ್ತೀರಿ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇಹ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ನೀವು ಎದ್ದೇಳ್ರಿ, ಸ್ಟಡಿ ಮಾಡಿ. ಅದೊಂದು ಹಣನ ಆಳಕ್ ನಿಮ್ಗೆ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಇರತಕ್ಕಂತ ಸೊ ಜೈವಿಕ ಗಡಿಯಾರ ನಿಮ್ಮನ್ನ ಎಚ್ಚರ ಮಾಡ್ತಾ ಇದೆ. ಬಟ್ ನೀವು ಹೇಳ್ತಾ ಇಲ್ಲ. ಎದ್ದೇಳ್ರಿ, ನಿಮ್ಮ ಗುರಿಯ ಕಡೆಗೆ ನೀವೇನ್ ಮಾಡ್ರಿ, ಪ್ರಯತ್ನವನ್ನ ಮಾಡ್ರಿ. ಖಂಡಿತ ಆಗಿ ಆಗ್ತಾ ಇದೆ. ಸೊ ಬಹಳಷ್ಟು ಅವಕಾಶಗಳಿದಾವೆ. ವೆರೈಟಿ ಆಗಿರ್ತಕ್ಕಂಥ ಕ್ಲಾಸ್ಗಳಿದಾವೆ. ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಪೇಪರ್ 1, ಪೇಪರ್ 2, ಪೇಪರ್ 3 ಗೆ ಸಂಬಂಧಪಟ್ಟಿರ್ತಕ್ಕಂಥ GPS ಸೈನ್ಸ್ ಮ್ಯಾಥ್ಸ್ ವಿರಾಟ್ ಕೋರ್ಸ್ ಅಂತ ಅವೈಲೇಬಲ್ ಇದೆ ಸ್ನೇಹಿತರೆ. ಇವತ್ತು ನಾಳೆ ನಾಡಿದ್ದು 3 ದಿನ
ವೆರಿ ಬಿಗ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾವೆ. ದಯವಿಟ್ಟು ಕೋರ್ಸ್ ಮೇಲೂ ಸಹಿತ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾವೆ. ಡೈರೆಕ್ಟ್ ಆಪ್ ನಲ್ಲಿ ನೀವೇನ್ ಮಾಡಬಹುದು, ಬಳಸಬಹುದು ಅಂತ ಹೇಳ್ತಾ, ಎಸ್ ಬನ್ನಿ, ವೆರೈಟಿ ಆಗಿರ್ತಕ್ಕಂಥ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಪುಸ್ತಕಗಳನ್ನ ನಾವು ನೋಡ್ತಾ ಇದ್ದಾವೆ. ಸೊ ತಾವೆಲ್ಲರೂ ಗಮನಿಸ್ತಾ ಇದ್ದಾರೆ, ಇಲ್ಲಿ ಪುಸ್ತಕ ಇದೆ. ಅತಿ ಹೆಚ್ಚು ಸೇಲ್ ಆಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಇದು ಒಂದು. ಸೊ ವಿಜ್ಞಾನ ಪರೀಕ್ಷಾ ಸಂಭ್ರಮ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ವಿಜ್ಞಾನ ಪರೀಕ್ಷಾ ಸಂಭ್ರಮ. ಸೊ ಇದರಲ್ಲಿ 20 ಪ್ರಶ್ನೆ ಪತ್ರಿಕೆಗಳು ಜೊತೆಗೆ 5 ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳಿದಾವೆ. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ವಿವರಣೆನೂ ಸಹಿತ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಇದ್ರ ಜೊತೆ ಮತ್ತೊಂದು ಪುಸ್ತಕ ಇದೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಗಣಿತ ಪರೀಕ್ಷಾ ಸಂಭ್ರಮ ತಂದಿದೆ. GPS ಏನ್ ಮಾಡಬಹುದು, ಯಶಸ್ಸಿಗೆ ಗಳಿಸ್ಲಿಕ್ಕೆ ಒಂದು ಗಣಿತದ ಶಕ್ತಿ ಇದೆ, ಒಂದು ವಿಜ್ಞಾನದ ಶಕ್ತಿ ಇದೆ. ಎರಡು ನಿಮಗೆ ಹೆಲ್ಪ್ ಆಗೇ ಆಗ್ತದೆ. ಫಿಸಿಕ್ಸ್ ಬಹಳಷ್ಟು ಕವರ್ ಆಗಿದ್ದಾವೆ. CBZ ದವರಿಗೆ ಬಯಾಲಜಿ ಕೆಮಿಸ್ಟ್ರಿ ಕ್ವಶನ್ಸ್ ಗಳು ಕವರ್ ಆಗಿದ್ದಾವೆ. ಇಲ್ಲಿ ಗಣಿತ PCM ಟೀಚರ್ಸ್ ಗಳಿಗೆ ಏನಿದೆ, ಸೊ ಬಹಳಷ್ಟು ಯೂಸ್ ಆಗ್ತಾ ಇದೆ. ದಯವಿಟ್ಟು ಯಾರು ತೆಗೆದುಕೊಂಡಿಲ್ಲ ಬೇಗನೆ ತಗೋರಿ. ಆಫರ್ ನ ಕೊಡ್ತಾ ಇದ್ದೇವೆ ಸ್ನೇಹಿತರೆ. ಇವೆರಡು ಬುಕ್ಸ್ ಗಳು ನಾವು ಕೊಡ್ತಾ ಇರೋದು ರೇಟು 650 ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಇವುಗಳ ಉತ್ತರಗಳನ್ನ ಬರ್ಲಿಕ್ಕೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಆನ್ಸರ್ ಶೀಟ್ ಗಳನ್ನ ಕೊಡ್ತಾ ಇದ್ದಾವೆ. ಸೊ ಈ ರೀತಿ ಆನ್ಸರ್ ಶೀಟ್ ಗಳು ಸೇಮ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಫೀಲ್ ಅದಲ್ಲ ಅದೇ ರೀತಿ ಫೀಲ್ ಆಗ್ತಾ ಇದೆ. ಸೊ ಇವು 10 ಬುಕ್ಲೆಟ್ ಕೊಡ್ತಾ ಇದ್ದಾವೆ, ಜೊತೆಗೆ 2 ಬುಕ್ಸ್ ಕೊಡ್ತಾ ಇದ್ದೇನೆ ಅತಿ ಕಡಿಮೆ ಅಮೌಂಟ್ ನಲ್ಲಿ ವಿತ್ ಫ್ರೀ ಪೋಸ್ಟ್ ಚಾರ್ಜ್ ಕೇವಲ 700 ರೂಪಾಯಿಗೆ ಸಿಗ್ತಾ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಹೇಳ್ರಿ, 700 ರೂಪಾಯಿಗೆ ನಾವ್ ಏನ್ ಮಾಡ್ತಾ ಇದಾವಪ್ಪ ಅಂದ್ರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ನೆನ್ಪಿಟ್ಕೊಳ್ಳಿ ಯಾವುದು. ಸೊ ಈ ಬುಕ್ಸ್ ಆಗಿರ್ಬೋದು ಜೊತೆಗೆ 10 ಬುಕ್ಲೆಟ್ ಗಳು ಆಗಿರ್ಬೋದು, ರೈಟ್. ಸೊ ಇವುಗಳನ್ನ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದು 2 ದಿನ ಮಾತ್ರ ಆಫರ್ ಇರ್ತಾ ಇದೆ. ಗುರು ಪೂರ್ಣಿಮೆ ನಿಮಿತ್ತ ನಮ್ಮ ವಿವೇಕಾನಂದ ಸ್ಟಡಿ ಸೆಂಟರ್ ದಿಂದ ಅಭ್ಯರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅಂತ ಬಿಗ್ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಕೇವಲ 2 ದಿನ ಇದೆ. ಜೊತೆಗೆ ಇವುಗಳ ಜೊತೆಗೆ ಇಲ್ಲಿ 2 ಪುಸ್ತಕ ನಾವು ನೋಡಿದ್ರು, ಗಣಿತ ವಿಜ್ಞಾನ ಸಂಭ್ರಮ. ಈಗಾಗಲೇ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಹೊಂದಿರತಕ್ಕಂಥದ್ದು ಸೂಪರ್ 6 ಅನ್ನುವಂಥ ಬುಕ್. ಇದರಲ್ಲಿ ಸುಮಾರು 10 ಪ್ರಶ್ನೆ ಪತ್ರಿಕೆಗಳಿದಾವೆ. ಈಗಾಗಲೇ ಗೌರ್ಮೆಂಟ್ ನಡೆಸಿರ್ತಕ್ಕಂಥ ಕಳೆದ ಸಾಲಿನ ಪರೀಕ್ಷೆಗಳು 22 ಆಗಿರ್ಬೋದು, 19 ಆಗಿರ್ಬೋದು, 17 ಆಗಿರ್ಬೋದು, 2000 ಅಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿವರಣೆ ಈ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಸಿಗ್ತಾ ಇದೆ. ಜೊತೆಗೆ ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಮತ್ತೊಂದು ಸೂಪರ್ TET ಅತಿ ಹೆಚ್ಚಾಗಿ ಸೇಲ್ ಆಗಿರ್ತಕ್ಕಂಥ ಪುಸ್ತಕ, ದಟ್ ಈಸ್ ಸೂಪರ್ TET ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ ಗಳಿದಾವೆ. ಇಲ್ಲಿವರೆಗೆ TET ಯಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಪೇಪರ್ 1 ಪೇಪರ್ 2 ಸಂಬಂಧಪಟ್ಟದ್ದು ಗಣಿತ ವಿಜ್ಞಾನ ಇದರಲ್ಲಿದೆ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಗಣಿತ 12 ಇದಾವೆ, ವಿಜ್ಞಾನ 12 ಇದಾವೆ. ಮೆಥಡಾಲಜಿ ಟಾಪಿಕ್ ವೈಸ್ ಬರ್ತಾ ಇದಾವೆ. ಫಿಸಿಕ್ಸ್ ಆಗಿರ್ಬೋದು ಟಾಪಿಕ್ ವೈಸ್ ಏನಾಗ್ತದೆ, ಮ್ಯಾಥ್ಸ್ ಏನಾಗ್ತದೆ, ಮೆಥಡಾಲಜಿ ಕ್ವಶನ್ಸ್ ಗಳು ಸಹಿತ ಇದರಲ್ಲಿ ಅವೈಲೇಬಲ್ ಇದಾವೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಒಂದು ವೆರೈಟಿ ಆಗಿರ್ತಕ್ಕಂಥ ಪುಸ್ತಕಗಳು ನಮ್ಮ ಕಡೆ ಸಿಗ್ತಾ ಇದಾವೆ. ಒಟ್ಟು 4 ಪುಸ್ತಕಗಳನ್ನ ನಾವು ಬಹಳಷ್ಟು ಕಡಿಮೆ ರೇಟ್ ದಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಕೊಡ್ತಾ ಇದಾವೆ. ಜೊತೆಗೆ 10 ಬುಕ್ಲೆಟ್ ಸಹಿತ ಕೊಡ್ತಾ ಇದಾವೆ. ಇವೆಲ್ಲವೂ ಸೇರಿ ಕೇವಲ 1200 ರೂಪಾಯಿದಾಗ ಕೊಡ್ತಾ ಇದಾವೆ. ಎಷ್ಟು, 1200 ರೂಪಾಯಿದಾಗ ಕೊಡ್ತಾ ಇದಾವೆ, ನೆನ್ಪಿಟ್ಕೋರಿ. ಇದು ಕೇವಲ 3 ದಿನ ಮಾತ್ರ ಆಫರ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ದಯವಿಟ್ಟು ಮಿಸ್ ಮಾಡ್ಕೋಕ್ ಹೋಗಬೇಡಿ. ಗುರು ಪೂರ್ಣಿಮೆ ದಿನದಿಂದ ನಿಮಗೆ ಏನ್ ಮಾಡ್ತಾವಪ್ಪ ಅಂದ್ರ ಸ್ವಲ್ಪ ಬುಕ್ಸ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದಾವೆ. ಸೊ ತಮಗೇನಾದ್ರು ಬೇಕಾಗಿದ್ದೀರಾ 7619206247 ಈ ನಂಬರ್ಗೆ ತಾವೇನ್ ಮಾಡ್ಬೋದು, ವಾಟ್ಸ್ಆಪ್ ಅನ್ನ ಮಾಡಬಹುದು. ವಾಟ್ಸ್ಆಪ್ ಅನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಪಡ್ಕೋಬಹುದು. ನಿಮಗೆ ಫ್ರೀ ಆಗಿ ವಿತ್ ವ್ಯವಸ್ಥಿತವಾಗಿ ಸೇಫ್ ಆಗಿ ಏನ್ ಮಾಡ್ತಾ ಇದ್ರಿ, ಬುಕ್ಸ್ ಅನ್ನ ನಿಮ್ಮ ಮನೆಗೆ ತಲುಪಿಸುವಂತ ಕೆಲಸ ನಮ್ಮ ಟೀಮ್ ಮಾಡ್ತಾ ಇದೆ. ತಲೆ ಕೆಡ್ಸ್ಕೊಕ್ ಹೋಗಬೇಡಿ ಸ್ನೇಹಿತರೆ. ಏನೇ ಆಗಲಿ ವೆರೈಟಿ ಆಗಿರ್ತಕ್ಕಂಥ ಕೋರ್ಸ್ಗಳು ಸಹಿತ ನಮ್ಮ ಕಡೆ ಅವೈಲೇಬಲ್ ಇದಾವೆ. ಗಣಿತ ವಿಜ್ಞಾನ ಶಿಕ್ಷಕರಿಗಾಗಿ, ಜೊತೆಗೆ ಜೀವ ವಿಜ್ಞಾನ ಶಿಕ್ಷಕರಿಗಾಗಿ, ಜೊತೆಗೆ PSTR ಗೆ ಸಹಿತ ಬಿಗ್ ಡಿಸ್ಕೌಂಟ್ ನಲ್ಲಿ 3 ದಿನಗಳ ಆಫರ್ ಇರ್ತಾ ಇದೆ. ನಮ್ಮ ಆಪದ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಮಿಸ್ ಮಾಡ್ಕೋಕ್ ಹೋಗಬೇಡಿ. ನೆನ್ಪಿಟ್ಕೋರಿ, ಕೊನೆಯ ಒಂದು ಮಾತಿದೆ ಸ್ನೇಹಿತರೆ. ಸೊ ದಟ್ ಈಸ್ ಏನಪ್ಪಾ ಅದರ ಇರುವುದೊಂದೇ ಅವಕಾಶ, ಮಿಸ್ ಮಾಡ್ಕೋಕ್ ಹೋಗಬೇಡಿ. ಈ ಸಲ ಸಿಕ್ಕೇ ಸಿಗ್ತಾ ಇದೆ ಜಯ. ಆ ಕನಸು ನಿಮ್ಮದೇನಾಗಬೇಕು, ನನಸಾಗಲಿ ಅನ್ನೋದೇ ನಮ್ಮ ಆಶಯ ಇದೆ ಸ್ನೇಹಿತರೆ. ಆ ಕನಸನ್ನ ನನಸು ಮಾಡಲು ನಮ್ಮಿಂದ ಎಷ್ಟು ಸಾಧ್ಯ ಆದಿತ್ಯ ಅಷ್ಟು ಪ್ರಯತ್ನವನ್ನ ನಾವು ನಿಮಗೆ ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಕೋರ್ಸ್ಗಳು ಅವೈಲೇಬಲ್ ಇದಾವೆ. ಜೊತೆಗೆ GPSR ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, PSR ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸ್ ಟೆಸ್ಟ್ ಸಿರೀಸ್ ಸಹಿತ ಆಲ್ರೆಡಿ ಸ್ಟಾರ್ಟ್ ಇದೆ ಕಡಿಮೆ ಅಮೌಂಟ್ ನಲ್ಲಿ. ಅದಕ್ಕೂ ತಾವೇನಾಗಬಹುದು, ಜಾಯಿನ್ ಆಗ್ಬೋದು. ಇನ್ನು ಮೇ ಬಿ 1 ತಾರೀಕು ಅಥವಾ 2 ತಾರೀಕಿನಿಂದ ಸೈನ್ಸ್ ಕ್ವಶನ್ ಪೇಪರ್ಗಳು ಸಹಿತ ಏನಾಗ್ತಾ ಇದಾವೆ, ಸೊ ಸ್ಟಾರ್ಟ್ ಆಗ್ತಾ ಇದೆ. ವೆರೈಟಿಯಾಗಿ ಎಕ್ಸಾಮ್ಗೆ ಯಾವ್ದು ಬೇಕಲ್ಲ ಅದೇ ರೀತಿ ಕೊಡುವಂತ ಪ್ರಯತ್ನ ಸಹಿತ ನಾವು ಮಾಡ್ತಾ ಇದ್ದೇವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದಲ್ಲ ಅವ್ರಿಗೆ ಏನಾಗ್ಬೋದು, ನನ್ನ ಆ್ಯಪ್ ಮೂಲಕ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಪಡ್ಕೋರಿ ಅಂತ ಹೇಳ್ತಾ, ಎಸ್ ಆದ್ಮೇಲೆ ಮತ್ತೆ ಹೀಗೆ ಹೊಸ ವಿಷಯಗಳೊಂದಿಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.